55ರಲ್ಲಿ ಏನು ನೋಡಿದ್ವಿ ಅಂದರೆ, ದೇವರ ಮಾರ್ಗಗಳು ನಮ್ಮ ಮಾರ್ಗಗಳಾಗಿ ಇರುವುದಿಲ್ಲ. ಇನ್ನೊಂದು ಅದೇ ವಾಕ್ಯದಲ್ಲಿ ಕಂಟಿನ್ಯೂಷನ್ ಏನು ಬರುತ್ತೆ ಅಂದರೆ, ದೇವರ ಹತ್ರದಿಂದ ಬಂದಿರುವಂಥ ಒಂದು ಮಾತು, ತಾನು ಯಾವ ಕೆಲಸವನ್ನು ಮಾಡಬೇಕು ಅಂತ ವಾಕ್ಯ ಬಂದಿದೆಯೋ ಅದು ದೇವರ ಹತ್ರ ಏನಾಗಲ್ಲ ಅಂತೆ, ಮಾಡದೆ ಹಿಂತಿರುಗೋದಿಲ್ಲ. ಅಲ್ಲೆಲೂಯ. ಇಷ್ಟು ನಾವು ಅರ್ಥ ಮಾಡ್ಕೊಬೇಕು. ದೇವರು ಕೊಡ್ತಾ ಇರುವಂಥ ಒಂದು ವಾಗ್ದಾನ ಅಂತ ಇಟ್ಕೊಳ್ಳಿ. ಏನು ದೇವ್ರ ಹತ್ರದಿಂದ ಬರ್ತಾ ಇರುವಂಥ ಒಂದು ವಾಗ್ದಾನ, ದೇವರು ಹೇಳುವ ಆ ಒಂದು ವಿಷಯವನ್ನು ಮಾಡದೆ ಏನಾಗಲ್ಲ, ಹಿಂತಿರುಗಿ ಹೋಗೋದಿಲ್ಲ. ಅಲ್ಲೆಲೂಯ. ಆಯಿತು. ಇವಾಗ ನಾವೇನು ಅರ್ಥ ಮಾಡ್ಕೊಳ್ಳೋಣ ಅಂದರೆ, ಈ ವಿಶ್ವಾಸ ಅನ್ನುವಂಥ ಪದಕ್ಕೆ ನಿಮ್ಮ ಒಂದು ಅರ್ಥ ಏನು? ಎಷ್ಟೋ ಸತಿ ನಾವು ವಿಶ್ವಾಸದ ಕುರಿತಾಗಿ ನೋಡಿರ್ಬೋದು, ಅನೇಕ ಎಕ್ಸಾಂಪಲ್ಸ್ ನೋಡಿದ್ದೀವಿ. ಏನು ಹೇಳ್ತೀರಾ? ಅನೇಕ ಸಾಮ್ಯಗಳನ್ನು ನೋಡಿರ್ತೀವಿ, ವಿಶ್ವಾಸದ ಎಕ್ಸಾಂಪಲ್ ಯಾರು ಅಂತ. ಆದರೆ ಈ ವಿಶ್ವಾಸ ಅನ್ನುವಂಥ ಒಂದು ವಿಷಯನೇ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀವ? ಆಯಿತು. ನಿಮಗೇನು ವಿಶ್ವಾಸ ಅಂದರೆ ನಿಮ್ಮ ಜೀವನದಲ್ಲಿ ಏನು ಅರ್ಥ ಆಗುತ್ತೆ? ಫಾರ್ ಎಕ್ಸಾಂಪಲ್ ನಾವು ಹೇಳ್ತೀವಲ್ಲ, ದೇವರು 3 ವಿಷಯಗಳನ್ನು ಮುಖ್ಯವಾಗಿ ಇಟ್ಟಿದ್ದಾರೆ ಅಂತ ಪೌಲ್ ಬರೀತಾರೆ. ಏನು? ಫೇತ್, ಹೋಪ್ ಆ್ಯಂಡ್ ಲವ್. ಏನು? ವಿಶ್ವಾಸ, ನಂಬಿಕೆ ಮತ್ತು ಪ್ರೀತಿ. ಇದರೆಲ್ಲ ಮುಖ್ಯವಾಗಿರುವುದು ಪ್ರೀತಿ ಅಂತ ಪೌಲ್ ಬರೀತಾರೆ. ಸೊ ಈ 3 ಮುಖ್ಯವಾದ ವಿಷಯಗಳೇ ಏನು? ನಾವು ಕ್ರಿಸ್ತನಾಗಿರಬೇಕು ಅಂತ ನಾವು ಕ್ರಿಸ್ತರು ಅಂತ ಕರೆದುಕೊಳ್ತೀವಿ ಅಂದರೆ, ಮುಖ್ಯವಾದ ವಿಷಯ ಏನಂದರೆ ಪ್ರೀತಿ ಮತ್ತು ಏನು? ವಿಶ್ವಾಸ, ನಂಬಿಕೆ, ದೇವರಲ್ಲಿ ನಂಬಿಕೆ. ಅಲ್ಲೆಲೂಯ. ಸೊ ಇಷ್ಟು ಮುಖ್ಯವಾಗಿರುವಂಥ ವಿಶ್ವಾಸ ಅಂದರೆ ನಿಮ್ಮ ಜೀವನದಲ್ಲಿ ಏನು? ಎಲ್ಲರೂ ಒಂದು ಎಕ್ಸಾಂಪಲ್ ಹೇಳ್ಬೋದು, ಹೇಳಿ. ಓಕೆ, ಅವ್ರು ಹೇಳ್ತಾರೆ ಯಾವುದೇ ರೀತಿಯಾದ ಸಂದೇಹ ಇಲ್ಲದೆ ದೇವರಲ್ಲಿ ನಂಬಿಕೆ ಇಡುವುದು. ಓಕೆ, ಇರೋ ನಿಮಿಷ, ಇನ್ನೊಂದು ಸತಿ ಆ ಒಂದು ವಿಷಯವನ್ನು ನಾನು ಇನ್ನೊಂದು ಸ್ವಲ್ಪ ಹೇಳ್ತೀನಿ. ಏನಂದರೆ, ದೇವರಲ್ಲಿ ಈ ಒಂದು ವಾಕ್ಯವನ್ನು ಚೆನ್ನಾಗಿ ಮೈಂಡಲ್ಲಿ ಇಟ್ಕೊಳ್ಳಿ. ದೇವರಲ್ಲಿ ಡೌಟ್ ಪಡದೆ, ಅಂದರೆ ಏನು ಹೇಳ್ತೀರಾ, ಸಂದೇಹ ಪಡದೆ ವಿಶ್ವಾಸ ಇಡುವುದು. ಇದನ್ನು ಆಮೇಲೆ ನಾವು ನೋಡೋಣ. ಕಂಟಿನ್ಯೂ. ಹೇಳಿ, ಇನ್ನೊಂದೇನು ಹೇಳ್ತಾ ಇದ್ದಾರೆ? ಕ್ರಿಯೆ ಇಲ್ಲದ ವಿಶ್ವಾಸ ಸತ್ಯದ್ದು ಅಂತ ಇದ್ದಾರೆ. ಓಕೆ, ಸರಿ. ನಾವು ಕಾಣದೇ ಇರ್ತಕ್ಕಂಥದ್ದನ್ನು ಇದೆ ಅಂತ ನಂಬುವುದೇ ವಿಶ್ವಾಸ. ಓಕೆ, ಇಲ್ಲದೇ ಇರುವಂಥ ಒಂದು ವಿಷಯವನ್ನು ಇದೆ ಅಂತ ಹೇಳುವುದೇ ವಿಶ್ವಾಸ. ಯಾವ ಇಲ್ಲದೇ ಇರುವಂಥ ವಿಷಯ? ಈಗ ನಾವು ನೋಡ್ತಾ ಇರ್ತಕ್ಕಂಥ ಈ ಪ್ರಪಂಚ ದಿವಸ ಇಲ್ಲದೆ ಹೋಗ್ತದೆ. ಓಕೆ, ಶಾಶ್ವತವಾಗಿರ್ತಕ್ಕಂಥ ಪರಲೋಕ ಇದೆ ಅಂತ ನಂಬುವುದು. ಓಕೆ, ಸರಿ. ಬೇರೆ ನಾವು ಯಾರು ದೇವ್ರನ್ನ ನೋಡಿಲ್ಲ, ಆದರೆ ದೇವರು ಇದ್ದಾರೆ ಅಂತ ನಂಬ್ತಾ ಇದ್ದೀವಿ. ಓಕೆ, ಅದು ವಿಶ್ವಾಸ. ಬೇರೆ ವಿಶ್ವಾಸ ಹೇಳಿ, ಪರವಾಗಿಲ್ಲ, ವೆಯ್ಟ್ ಮಾಡ್ತೀನಿ ಎಲ್ಲರೂ ಹೇಳೋರು. ವಿಶ್ವಾಸ ತುಂಬ ಮುಖ್ಯ. ಪ್ರೀತಿ ಆದಮೇಲೆ ನೆಕ್ಸ್ಟು ತುಂಬ ಮುಖ್ಯ ಏನು? ವಿಶ್ವಾಸ. ವಿಶ್ವಾಸನೇ ಇಲ್ಲದೆ, ಏನು ಅರ್ಥನೇ ಗೊತ್ತಿಲ್ಲದೆ ನಾವು ವಿಶ್ವಾಸ, ದೇವರಲ್ಲಿ ನಾನು ವಿಶ್ವಾಸ ಇಟ್ಟಿದ್ದೀನಿ, ನಂಬಿಕೆ ಇಟ್ಟಿದ್ದೀನಿ ಅಂದರೆ ಏನು ಮೀನಿಂಗ್ ಬರುತ್ತಲ್ಲ ಏನಾದರೂ ಒಂದು. ಕಂಟಿನ್ಯೂ ಮಾಡಿ, ಹೇಳಿ ಬೇಗ. ನೆಕ್ಸ್ಟ್ ಇದೆಲ್ಲ ಜನರಲಾಗಿ ಎಲ್ಲರೂ ಹೇಳುವಂಥ ಪದ. ನೀನು ದೇವ್ರು ನೋಡಿಲ್ಲ, ನಾವು ದೇವ್ರು ಓಕೆ, ನಾನು ಅದು ಓಕೆ ಒಪ್ಕೊಳ್ತೀನಿ. ಇವ್ರು ಹೇಳಿದ್ರು ಕಾಣದೇ ಇರುವಂಥ ಪರಲೋಕಕ್ಕೋಸ್ಕರ ನಂಬಿಕೆ ಇಡ್ತಾ ಇದ್ದೀನಿ ಅಂತ. ನಾನು ಕೇಳ್ತಾ ಇರೋದೇನೆಂದರೆ, ಪರ್ಸ್ನಲ್ ಆಗಿ ನನ್ನ ಜೀವನಕ್ಕೆ ಅಂತ ಓಕೆ ಏನು ಬರುತ್ತೆ, ನಿಮ್ಮ ಜೀವನಕ್ಕೆ ಅಂತ ವಿಶ್ವಾಸ ಇಡಬೇಕಾದ್ರೆ ಏನಿರುತ್ತೆ, ಅದು ನಾನು ಕೇಳ್ತಾ ಇದ್ದೀನಿ. ನಾವು ದೇವರ ಹತ್ರ ಅನೇಕ ವಿಷಯಗಳನ್ನು ಕೇಳ್ತೀವಿ, ಅದು ನಾವು ಇನ್ನೂ ಪಡೆದುಕೊಳ್ತಾ ಇದ್ದೀವಿ ಅಂತ ಇದ್ದಾರೆ. ಓಕೆ, ಮೇನ್ ಪಾಯಿಂಟ್. ಆದ್ರೂ ನಾವೇನು ಮಾಡ್ತೀವಿ, ದೇವರು ಅದನ್ನು ಸಹ ಕೊಡ್ತಾರೆ ಅಂತ ನಾವು ನಂಬಿಕೆ ಇಡ್ತೀವಿ, ಅದನ್ನು ವಿಶ್ವಾಸ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದು ಮುಖ್ಯವಾದ ವಿಷಯ, ಇದನ್ನು ಅರ್ಥ ಮಾಡ್ಕೊಳ್ಳ. ಈ ಪಾಯಿಂಟೆಲ್ಲ ಜ್ಞಾಪಕ ಇಟ್ಕೊಳ್ಳಿ, ಆಮೇಲೆ ಇದನ್ನು ಕುರಿತಾಗಿ ನಾವು ಧ್ಯಾನ ಮಾಡೋಣ. ಬೇರೆ ವಿಶ್ವಾಸ. ಓಕೆ, ನೋಡಿ ಆವಾಗಲೇ ಹೇಳಿದ್ರು, ಇಲ್ಲ ಇವ್ರು ಹೇಳಿದ್ರಲ್ಲ, ಕಾಣದೇ ಇರುವಂಥ ವಿಷಯದ ಮೇಲೆ ನಂಬಿಕೆ ಇಡುವುದೇ ವಿಶ್ವಾಸ. ಯೇಸು ಕ್ರಿಸ್ತುವನ್ನ ನಾವು ಕಂಡಿಲ್ಲ ಅಂದರೂ ಅಟ್ಲೀಸ್ಟ್ ಹಿಸ್ಟ್ರಿಯಲ್ಲಿ ನೋಡಿದ್ದಾರೆ, ಜನರು ನೋಡಿದ್ದಾರೆ, ಯಾರೋ ಒಂದು ಕಣ್ಗಳು ಏನಾಗಿದೆ ನೋಡಿದೆ. ಸೊ ಅದು ವಿಶ್ವಾಸದ ಒಳಗಡೆ ಸಂಪೂರ್ಣವಾಗಿ ಬರುತ್ತೆ, ಒಂದು ಲೆವೆಲ್ಗೆ ಬರುತ್ತೆ, ಆದರೆ ಸಂಪೂರ್ಣವಾಗಿ ವಿಶ್ವಾಸ ಅಂತ ನಾವು ಹೇಳೋದಕ್ಕಾಗಲ್ಲ. ಓಕೆ, ಇದ್ರೂ ಒಪ್ಕೊಳ್ತೀನಿ, ಆಯಿತು ವಿಶ್ವಾಸ. ನಾನು ಪರ್ಸ್ನಲಾಗಿ ಕೇಳ್ತೇನೆ, ನಮ್ಮ ಜೀವನ. ಇನ್ನೂ ಒಂದು ಎಕ್ಸಾಂಪಲ್ ಯಾರಾದರೂ ಕೊಡಿ, ನಿಮ್ಮ ಜೀವನದಲ್ಲಿ ನೀವು ವಿಶ್ವಾಸ ಇಟ್ಟು ನಡೆದ ಒಂದು ವಿಷಯ ಯಾರಾದರೂ ಒಂದು ಎಕ್ಸಾಂಪಲ್ ಕೊಡಿ, ನಾವು ಅದು ನಿಜವಾಗ್ಲೂ ವಿಶ್ವಾಸನಂತ ನೋಡೋಣ. ಓಕೆ, ಸಿಕ್ನೆಸ್, ವ್ಯಾಧಿಯಾಗಿರುವಾಗ ನಾವು ದೇವರಲ್ಲಿ ವಿಶ್ವಾಸ ಇಡ್ತೇವೆ ಏನಂತ, ದೇವರು ನನಗೆ ಸ್ವಸ್ಥ ಮಾಡ್ತಾರೆ ಅಂತ. ಓಕೆ,
ಯಾರೋ ಸಾಕ್ಷಿ ಏನಾದರೂ ಇದ್ರೆ ಹೇಳಿ, ಏನಾದ್ರು ನಿಮ್ಮ ಜೀವನದಲ್ಲಿ ನಡೆದ ಯಾವುದಾದ್ರೂ ಒಂದು ವಿಷಯ, ಅದು ನಿಜವಾಗ್ಲೂ ವಿಶ್ವಾಸನ ಅಂತ ನಾನು ನೋಡ್ಬೇಕು. ಅದಕ್ಕೋಸ್ಕರ ಸಾಕ್ಷಿ ಏನಾದರೂ ಒಂದು ಟೆಸ್ಟಮನಿ ಇರುತ್ತಲ್ಲ, ದೇವರು ನಾನು ಈ ರೀತಿ ವಿಶ್ವಾಸ ಇಟ್ಟಿದ್ದೆ, ಇದನ್ನು ದೇವ್ರು ನನಗೆ ನಡೆಸಿದ್ರು. ಯಾರಿಗೂ ಇಲ್ವಾ? ಹಾಂ 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 ನೋಡಿ, ಆಮೇಲೆ ನೋಡಿ ಅವ್ರು ಹೇಳ್ತಾ ಇದ್ದಾರೆ, ಅವ್ರಿಗೆ 84 ಇಯರ್ಸ್ ಆಗಿದೆ ಅಮ್ಮಗೆ. ಇಷ್ಟು ವಯಸ್ಸಾದ್ರೂ ಏನಂತೆ, ಇಷ್ಟು ಕಷ್ಟಗಳು ಬಂದ್ರೂ ಅವರು ದೇವರಲ್ಲಿ ಏನು ಮಾಡ್ತಾ ಇದ್ರಂತೆ, ನಂಬಿಕೆ ವಿಶ್ವಾಸ ಇದೆ ಅಂತಾದ್ರು. ಓಕೆ, ಅಲ್ಲೆಲ್ಲೂಯ. ನಾನು ಇಷ್ಟು ತಿರುಗಿ ಕೇಳ್ತಾ ಇರೋದಕ್ಕೆ ಕಾರಣ ಏನಂದರೆ, ನಾವು ಹೇಳಿದ್ರಲ್ಲಿ ಅರ್ಧ ಸತ್ಯ ಇದೆ, ಅರ್ಧ ವಿಷಯಗಳನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದು ವಿಶ್ವಾಸ ಅನ್ನೋವಂಥ ಪದವನ್ನು. ನಾನು ಯಾಕಿದ್ದೇನೆ ಹೇಳ್ತಾ ಇದ್ದೀನಿ ಅಂದರೆ, ದೇವರಲ್ಲಿ ನಂಬಿಕೆ ಇಡುವುದು ಅನ್ನೋದಂದರೆ ದೇವರು ಈ ಒಂದು ವಿಷಯವನ್ನು ಮಾಡ್ತಾರೆ ಅನ್ನುವಂಥ ನಂಬಿಕೆ ಬೇರೆ, ಆ ಒಂದು ವಿಷಯನೇ ಬೇರೆ. ದೇವರು ಇದು ಒಂದು, ಫಾರ್ ಎಕ್ಸಾಂಪಲ್, ನನಗೆ ದೇವರು ಸ್ವಸ್ಥ ಕೊಟ್ಟೇ ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಬೇರೆ. ದೇವರು ಒಂದು ವೇಳೆ ನನಗೆ ಸ್ವಸ್ಥ ಮಾಡಿದ್ರೂ ಪರವಾಗಿಲ್ಲ, ಮಾಡದೇ ಇದ್ದರೂ ದೇವ್ರು ಮಾಡ್ತಾರೆ ಅಂತ ನಂಬಿಕೆ ಇದೆ, ಆದರೆ ಅದನ್ನು ಮಾಡದೇ ಇದ್ರೂ ದೇವರು ಒಳ್ಳೆಯವರು ಅನ್ನುವಂಥ ವಿಶ್ವಾಸ ಬೇರೆ. ದೇವ್ರು ಮಾಡೇ ಮಾಡ್ತಾರೆ ಅನ್ನೋಂಥ ವಿಶ್ವಾಸ ತುಂಬ ಕಡಿಮೆ ಇರಬೇಕು ನಮಗೆ. ದೇವ್ರು 100% ಒಂದು ವಿಷಯವನ್ನು ಮಾಡೇ ಮಾಡ್ತಾರೆ ಅನ್ನೋಂಥ ವಿಶ್ವಾಸ ಯಾವಾಗ ಬರೋದು ಗೊತ್ತಾ? ಯಾವಾಗ ಬರಬೇಕಂದ್ರೆ ನಮ್ಮಲ್ಲಿ ಯಾವಾಗ ಅದೊಂದು ಗ್ಯಾರಂಟಿ ಆಗಿ ಒಂದು ವಿಶ್ವಾಸ ಹೇಳ್ತೀವಂದರೆ, ದೇವರೇ ನಿಮಗೊಂದು ವಾಕ್ಯ ಕೊಟ್ಟಿರುವಾಗ. ಅಲ್ಲೆಲ್ಲೂಯ. ನೀವು ವಾಕ್ಯ ಕೇಳಿ ದೇವ್ರ ಹತ್ರ ಪಡ್ಕೊಳ್ಳೋದಲ್ಲ, ದೇವರೇ ನಿಮ್ಮನ್ನು ನೋಡಿ ಏನು ಮಾಡ್ತಾರಂತೆ, ಒಂದು ವಾಕ್ಯವನ್ನು ಕೊಡ್ತಾರೆ. ದೇವರು ನಿಮ್ಮನ್ನು ಹುಡ್ಕೊಂಬಂದು, ಯಾಕಂದರೆ ನಿಮ್ಮ ಮನೆಗೆ ಹುಡ್ಕೊಂಬಂದು ನಿಮಗೊಂದು ವಾಕ್ಯ ಕೊಡ್ತಾ ಇದ್ದಾರೆ ಅಂದರೆ, ಆವಾಗ ಮಾತ್ರ ದೇವ್ರು ಅದನ್ನು 100% ಏನು ಮಾಡ್ತಾರೆ, ಮಾಡೇ ಮಾಡ್ತಾರೆ ಅಂತ ಅರ್ಥ. ಅಲ್ಲೆಲ್ಲೂಯ. ಬೆಸ್ಟ್ ಎಕ್ಸಾಂಪಲ್ ಯಾರಂದರೆ ಅಬ್ರಾಮನ್. ದೇವ್ರು ಏನು ಮಾಡ್ತಾರೆ, ಅಬ್ರಾಮನ್ ಕೇಳಿಲ್ಲ ದೇವರೇ ಮಗು ಕೊಡಿ ಅಂತ ವಾಪಸ್ ಕೇಳ್ತಾನೆ, ಬೇಕು ಅಂತ ಕೇಳ್ತಾರೆ ಯಾರು? ಅಬ್ರಾಮ್. ಆದರೆ ದೇವ್ರ ಹತ್ರ ಹೋಗಿ ನನಗೆ ವಾಕ್ಯ ಕೊಡಿ ಅಥವಾ ಒಂದು ನನ್ನ ಜೊತೆ ಒಂದು ಒಪ್ಪಂದ ಮಾಡ್ಕೊಳ್ಳಿ, ಏನೂ ಕೇಳಿಲ್ಲ ಅಬ್ರಾಮ್. ದೇವರೇ ಅಬ್ರಾಮ್ನ ಹುಡ್ಕೊಂಬಂದು ಏನು ಹೇಳ್ತಾರೆ, ನಿನ್ನನ್ನು ನಾನು ಒಂದು ದೊಡ್ಡ ಜಾತಿಯಾಗಿ, ಒಂದು ದೊಡ್ಡ ನೇಷನ್ ಆಗಿ ನಿನ್ನನ್ನು ಏನು ಮಾಡ್ತೀನಿ, ಜನಾಂಗವಾಗಿ ನಿನ್ನನ್ನು ಮಾರ್ಪಡಿಸ್ತೀನಿ. ದೇವರ ಹತ್ರ ನಾವು ಪ್ರಾರ್ಥನೆ ಮಾಡಿ ಕೇಳುವಾಗ 100% ಗ್ಯಾರಂಟಿಯಾಗಿ ದೇವ್ರು ಮಾಡ್ತಾರೆ ಅನ್ನೋದು ಒಂದೇ ಪ್ರಾರ್ಥನೆ. ಯಾವುದಂದರೆ, ದೇವರು ನಿಮ್ಮನ್ನು ಹುಡ್ಕೊಂಬಂದು ವಾಕ್ಯ ಕೊಡುವಾಗ. ಅಲ್ಲೆಲ್ಲೂಯ. ದೇವರೊಂದು ವಿಷಯ ಅದನ್ನೇ ಹೇಳ್ತಾರಲ್ಲ, ಇದೇ ಐಶಾಯ 55 ಹೇಳ್ತಾರೆ ಏನಂತ, ದೇವರ ಹತ್ರ ಒಂದು ವಾಕ್ಯ ಬಂದರೆ ಆ ವಾಕ್ಯ ಹೇಳಿರುವಂಥ ವಿಷಯವನ್ನು ಮಾಡದೆ ಹಿಂತಿರುಗಿ ಹೋಗಲ್ಲ. ಅಲ್ಲೆಲ್ಲೂಯ. ಆದರೆ ನಾವು ಕಷ್ಟದಲ್ಲಿರುವಾಗ, ನಮಗೆ ಒಂದು ಅನಾರೋಗ್ಯ ಆಗಿರ್ಬೋದು ಅಥವಾ ಲೋನ್ ಪ್ರಾಬ್ಲಮ್ ಇರ್ಬೋದು, ಅನೇಕ ಕಷ್ಟಗಳಿರುತ್ತೆ. ದೇವರನ್ನ ಬಿಡುಗಡೆ ಕೊಡ್ತಾರೆ ಕೊಡಲ್ಲ ಅನ್ನೋದು ಸೆಕೆಂಡ್ ವಿಷಯ. ಅಲ್ಲೆಲ್ಲೂಯ. ದೇವ್ರು ನಿಮ್ಮ ಒಳ್ಳೇದು ಮಾಡ್ತಾರೆ, ಓಕೆ. ಆದರೆ ಅಂಥ ಒಂದು ಸಿಚುವೇಶನಲ್ಲಿ ದೇವರು ಮಾಡೇ ಮಾಡ್ತಾರೆ ಅನ್ನೋಂಥ ವಿಶ್ವಾಸ ತಪ್ಪು. ಫಾರ್ ಎಕ್ಸಾಂಪಲ್, ನಿಮಗೇನೋ ಒಂದು ಅನಾರೋಗ್ಯ ಬಂದಿದೆ ಅಂತ ಇಟ್ಕೊಳ್ಳಿ, ಏನೋ ಒಂದು ಡಿಸೀಸ್ ಬಂದಿದೆ ನಿಮಗೆ. ಈ ಒಂದು ಡಿಸೀಸ್ನ ನೀವೇನು ಮಾಡ್ಬೋದು, ನೀವು ದೇವರು ನಿಮ್ಮನ್ನು ಹುಡುಕೊಂಬಂದು ವಾಕ್ಯ ಕೊಟ್ಟಿದ್ರೆ, ನಾನು ಈ ಒಂದು ವಿಷಯದಿಂದ ನಾನು ಬಿಡುಗಡೆ ಕೊಡ್ತೀನಿ ಅಂತ ದೇವರೇ ಬಂದು ಹೇಳಿದರೆ ಮಾತ್ರ ನಾನೇನು ಹೇಳಬೇಕು, ದೇವರು 100% ನನಗೇನು ಮಾಡ್ತಾರೆ, ಇದರಿಂದ ಬಿಡುಗಡೆ ಕೊಟ್ಟೆ, ನನಗೆ ಡಾಕ್ಟರ್ ಬೇಡ, ಏನೂ ಬೇಡ. ನಾನು ಹೋಗಿ, ಇಲ್ಲ ದೇವರೇ ನನಗೆ ಇದರಿಂದ ನೀವು ಬಿಡುಗಡೆ ಕೊಡ್ತೀರಾ, ಇದರಿಂದ ನೀವು ಮಾಡೇ ಮಾಡ್ತೀರ ಅಂತ ಹೋಗಿ ಏನು ಮಾಡಬಾರ್ದು, ದೇವರ ಹತ್ರ ಕೇಳಬಾರ್ದು. ಯಾವುದೇ ಕಾರಣಕ್ಕೂ ನಾವು ಹೋಗಿ ಮಾಡುವಂಥ ಪ್ರಾರ್ಥನೆ ದೇವರ ವಾಕ್ಯದಲ್ಲಿ ಇಲ್ಲ. ಯಾವ ಯುದ್ಧ ಬಂದಾಗಲೂ ಯಾವ ರಾಜನೂ ದೇವರ ಹತ್ರ ಹೋಗಿ ಕೂತ್ಕೊಂಡು ಡಿಮ್ಯಾಂಡ್ ಮಾಡಿಲ್ಲ, ದೇವರೇ ನನಗೆ ನೀವು ಜಯ ಕೊಡಬೇಕು ಅಂತ ದೇವ್ರ ವಾಕ್ಯದಲ್ಲಿ ಎಲ್ಲೂ ಇಲ್ಲ. ಎಲ್ಲರೂ ಹೋಗಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾರೆ ಏನಂತ, ದೇವರೇ ನನಗೇನು ಮಾಡಿ ಈ ಒಂದು ಕಾಲದಲ್ಲಿ ಅವಾಗ ಏನು ಮಾಡ್ತಾರೆ, ದೇವರೇ ಹುಡ್ಕೊಂಬಂದು ಒಂದು ವಾಕ್ಯವನ್ನು ಕೊಡ್ತಾರೆ. ಅಲ್ಲೆಲ್ಲೂಯ. ಪ್ರವಾದಿಗಳ ಮೂಲಕ ಮಾತಾಡ್ತಾರೆ. ಅಲ್ಲೆಲ್ಲೂಯ. ಆದರೆ ಯಾವ ಸಿಚುವೇಶನಲ್ಲಿ ಯಾವ ಒಂದು ವಿಶ್ವಾಸ ಇಡಬೇಕು? ದಾವೀದನಿಗೂ ಅದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಶಾಡ್ರಾಕ್ ಮೇಷಕ್ ಅಬೇದ್ನೆಗೋ. ಅವರ ವಿಶ್ವಾಸ ನೋಡಿ ಏನಂತ ಹೇಳ್ತಾರೆ, ದೇವರಿಗೆ ಇದರಿಂದ ಕಾಪಾಡೋದಕ್ಕೆ ಏನಾಗಿದ್ದಾರೆ, ಶಕ್ತರಾಗಿದ್ದಾರೆ, ಆದರೆ ಕಾಪಾಡದೇ ಇದ್ರೂ ನನಗೆ ಪರವಾಗಿಲ್ಲ, ನಾವೇನು ಮಾಡಲ್ಲ, ನಿನ್ನ ಒಂದು ವಿಗ್ರಹಕ್ಕೆ ನಾವೇನು ಮಾಡಲ್ಲ, ಅಡ್ಡ ಬೀಳುವುದು ಇಲ್ಲ. ಅಲ್ಲೆಲ್ಲೂಯ. ನೀವು ಯೋಚನೆ ಮಾಡಿ ನೋಡಿ,
ಆ ವಿಶ್ವಾಸ ಯಾವ ರೀತಿ ಇದೆ ಅಂದರೆ, ದೇವರು ಮಾಡಿದ್ರು ಒಳ್ಳೆಯವರು, ಮಾಡದೇ ಇದ್ರೂ ನನಗೆ ದೇವರೇನೆ. ಅಲ್ಲೆಲ್ಲೂಯ. ಆದರೆ ನಮ್ಮ ಈ ಕಾಲದಲ್ಲಿ ಇರುವಂಥ ಎಲ್ಲ ಪ್ರಾರ್ಥನೆ ಹೇಳಿಕೊಡೋರಾಗಿರಲಿ, ವಿಶ್ವಾಸ ಕುರಿತಾಗಿ ಮಾತಾಡೋರಿಗೆ ಯಾವ ರೀತಿ ಕಲಿಸ್ತಾರೆ, ದೇವ್ರು ಮಾಡೇ ಮಾಡ್ತಾರೆ, ದೇವ್ರು ಮಾಡೇ ಮಾಡ್ತಾರೆ. ನಿಮಗೆ ವಾಕ್ಯನೇ ದೇವ್ರು ಇವಾಗ ಎಕ್ಸಾಂಪಲ್ ನೋಡಿ, ನಿಮಗೂ ಅಥವಾ ನಿಮ್ಮ ಕುಟುಂಬದಲ್ಲಿ ಇರೋರಿಗೊಬ್ಬರು ಕಷ್ಟ ಬಂತಂದರೆ ನಾವು ಪ್ರಾರ್ಥನೆ ಮಾಡ್ತೀವಿ. ಪ್ರಾರ್ಥನೆ ಮಾಡಿದ ಮೇಲೆ ಎಷ್ಟೋ ಸತಿ ದೇವ್ರು ನಿಮ್ಮ ಜೊತೆ ಮಾತನಾಡ್ಬೋದು ವಾಕ್ಯದ ಮೂಲಕ, ನಾನು ಇಲ್ಲ ಅಂತ ಹೇಳಿಲ್ಲ. ಆದರೆ ನಾವು ಕಷ್ಟವಾದ ಒಂದು ಸಿಚುವೇಷನಲ್ಲಿ ಇರಬೇಕಾದ್ರೆ, ಎಸ್ಪೆಷಲಿ ನಾವು ಅದಕ್ಕೆ ಕನೆಕ್ಟೆಡ್ ಆಗಿರ್ಬೇಕು. ಅದೇ ಹಂಗಂದರೆ ಆ ಒಂದು ವ್ಯಕ್ತಿಗೋ ಆ ಒಂದು ವಿಷಯಕ್ಕೂ ತುಂಬ ಹತ್ರ ಇರಬೇಕಾದ್ರೆ ಆ ಒಂದು ವಾಕ್ಯವನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತೀವಿ, ಅಥವಾ ದೇವ್ರು ಮಾತಾಡೇ ಇರಲ್ಲ. ಇವಾಗ ಏನು ಹೇಳ್ತೀರಂದರೆ, ಇವಾಗ ನಮ್ಮ ಮನೇಲಿ ಏನೋ ಒಂದು ಕಷ್ಟ ಬಂತು ಅಂತ ಇಟ್ಕೊಳ್ಳಿ, ನಾನು ಹೋಗಿ ದೇವ್ರ ಹತ್ರ ಕೂತ್ಕೊಂಡು ನಾನು ತುಂಬ ಬೇಕಾಗಿರೋಂಥ ಒಂದು ವಿಷಯ, ದೇವರೇ ಈ ರೀತಿ ಅಮ್ಮಗೆ ಇದೊಂದು ಆಗಿದೆ, ನನಗೇನು ಮಾಡಬೇಡಿ, ಅವ್ರಿಗೆ ಅಥವಾ ನನಗೆ ಏನೋ ಒಂದು ಆಗಿದೆ ಅಂತ ಇಟ್ಕೊಳ್ಳಿ. ನಾನು ಈ ಥರ ಪ್ರಾರ್ಥನೆ ಮಾಡಿಕೊಂಡು ಇರಬೇಕಾದ್ರೆ ದೇವರೇ ಹುಡ್ಕೊಂಬಂದು ಹೇಳುವಂಥ ವಿಷಯವನ್ನು ನಾನು ಕೇಳಿದ್ರೆ ಓಕೆ, ಆವಾಗ ನಾನು ಪ್ರಾರ್ಥನೆಯಲ್ಲಿ ಇರ್ಬೋದು. ದೇವ್ರು 100% ನನಗೆ ಏನು ಮಾಡ್ತಾರೆ, ಇದರಿಂದ ಬಿಡುಗಡೆ ಕೊಡ್ತಾರೆ ಅಂತ, ಅತಿಶಯವಾಗಿ ಬಿಡುಗಡೆ ಕೊಡ್ತಾರೆ ಅಂತ ಹೇಳ್ಬೋದು ವಿಶ್ವಾಸ. ಆದರೆ ಅದೇ ಕಷ್ಟದ ಕುರಿತಾಗಿ ಅಥವಾ ಅದೇ ಆಸೆ ಕುರಿತಾಗಿ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ಕ್ಲಿಯರಾಗಿ ನನಗೆ ದೇವರ ವಾಕ್ಯ ಕೇಳಿಸ್ಕೊಂಡು, ನಾನು ಏನು ಹೇಳ್ತೀರ, ಏನೋ ಒಂದು ಪ್ರಾರ್ಥನೆ ಮಾಡಿದ್ಮೇಲೆ ಒಂದು ವಾಕ್ಯ ಓದಿದೆ, ಅದೇ ದೇವ್ರು ನನಗೆ ಕೊಟ್ಟದಂತ ವಾಗ್ದಾನ ಅಂತ ಹಿಡ್ಕೊಂಡು ನಾನು ಪ್ರಾರ್ಥನೆ ಮಾಡೋಕ್ಕೆ ಪ್ರಾರಂಭಿಸಿದ್ರೆ, ಆ ಒಂದು ಪ್ರಾರ್ಥನೆಗೆ ಆನ್ಸರ್ ಬರದೇ ಹೋದರೆ, ನಾನು ಎದುರು ನೋಡುವಂಥ ರೀತಿಯಲ್ಲಿ ಒಂದು ಆನ್ಸರ್ ಬರದೇ ಹೋದರೆ, ನನಗೆ ದೇವ್ರ ಮೇಲೆ ಇರುವಂಥ ನಂಬಿಕೆ ಏನಾಗ್ಬಿಡುತ್ತೆ, ವಿಶ್ವಾಸ ಹೊಡೆದು ಹೋಗ್ಬಿಡುತ್ತೆ. ಅಲ್ಲೆಲ್ಲೂಯ. ಎಷ್ಟೋ ಜನರಿಗೆ ದೇವ್ರ ಮೇಲೆ ಇರುವಂಥ ವಿಶ್ವಾಸನೋ ಆ ಒಂದು ಏನು ಹೇಳ್ತೀರ, ಬ್ಲೈಂಡ್ ನಂಬಿಕೆ ಅಂತಾರೆ, ಏನೋ ಕುರುಟು ವಿಶ್ವಾಸ ದೇವ್ರ ಮೇಲೆ ಹೋಗ್ತಾ ಇರೋದಕ್ಕೆ ಕಾರಣ ಏನಂದರೆ, ನಾವು ಏನೋ ಒಂದು ವಿಷಯ ಹಿಡ್ಕೊಂಡು ಪ್ರಾರ್ಥನೆ ಮಾಡಿ, ದೇವ್ರು ಕೊಟ್ಟಿರುವಂಥ ವಿಷಯನೇ ಅಲ್ಲ. ನಾವು ಯಾವುದೇ ಒಂದು ವಿಷಯವನ್ನು ನಾವು ಮಾಡಬೇಕಂದ್ರೆ ಪರಿಶೋಧನೆ ಮಾಡಬೇಕು, ನಿಜವಾಗ್ಲೂ ಇದು ದೇವರ ಹತ್ರ ಬಂದಿರುವಂಥ ಒಂದು ವಿಷಯನಾ. ಅಲ್ಲೆಲ್ಲೂಯ. ಯಾಕೆ ಈ ಪರಿಶೋಧನೆ ಮಾಡಬೇಕಂದ್ರೆ, ಈ ಪರಿಶೋಧನೆ ಯಾರು ಮಾಡ್ತಾರೆ, ಈ ವಾಕ್ಯವನ್ನು ಪರಿಶೋಧನೆ ಮಾಡೋದು ಯಾರಂದರೆ ಗಿದಿಯೋನ್ ಜೀವನದಲ್ಲಿ ನೋಡಿ, ಗಿದಿಯೋನ್ನ ಹುಡ್ಕೊಂಬಂದು ದೇವರೇನ ಏನಂತ ಹೇಳ್ತಾರೆ, ನೀನು ಇನ್ನು ಮೇಲೆ ಏನು ಮಾಡಬೇಕು, ಈ ಜಾಗದಲ್ಲಿ ನೀನು ಯುದ್ಧ ಮಾಡಿ ಈ ಜನರನ್ನು ನೀನು ಏನು ಮಾಡಬೇಕು, ವಿನ್ ಮಾಡಿ ಕರ್ಕೊಂಬರ್ಬೇಕು ಅಂತಾರೆ. ಗಿದಿಯೋನ್ ಎಂಥ ಜನ, ಅವನ ಜನಾಂಗ ತುಂಬ ಚಿಕ್ಕ ಒಂದು ಜನಾಂಗ, ಒಂದು ಚಿಕ್ಕ ಗುಂಪು. ಇಂಥ ಗುಂಪಾಗೆ ದೇವ್ರು ಹೋಗಿ ಏನಂತ ಹೇಳ್ತಾ ಇದ್ದಾರೆ, ನೀನು ಹೋಗಿ ನನಗೋಸ್ಕರ ಯುದ್ಧ ಮಾಡಿ ನನ್ನ ಜನರನ್ನು ಏನು ಮಾಡ್ತೀಯಾ, ಬಿಡಿಸ್ತೀಯ ಅಂತ ಇದ್ದಾರೆ. ಅಲ್ಲೆಲ್ಲೂಯ. ಗಿದಿಯೋನ್ ಫಸ್ಟ್ ಏನು ಹೇಳ್ತಾರೆ, ಇಲ್ಲ ದೇವರೇ ನಮ್ಮ ಕೈಯಲ್ಲಿ ಆಗಲ್ಲ ಅನ್ನೋಂಥ ರೀತಿಯಲ್ಲಿ ಏನು ಹೇಳ್ತಾರೆ, ದೇವರೇ ನನಗೆ ಗುರುತು ಕೊಡಿ ಅಂತಾರೆ. ಒಂದು ಸತಿ ಅಲ್ಲ, 2-3 ಸತಿ ಕೇಳ್ತಾರೆ, ಗುರುತು ಸೈನ್ಸ್ ಕೊಡಿ ದೇವರೇ, ಗುರುತು ಕೊಡಿ ಅಂತ. ದೇವರು ಕೊಟ್ಟಂಥ ವಾಕ್ಯವನ್ನು ಗಿದಿಯೋನ್ ಏನು ಮಾಡ್ತಾನೆ ಆ ಜಾಗದಲ್ಲಿ ಅಂದರೆ, ಪರಿಶೋಧನೆ ಮಾಡ್ತಾರೆ, ಟೆಸ್ಟ್ ಮಾಡ್ತಾ ಇದ್ದಾರೆ. ದೇವರ ವಾಕ್ಯದಲ್ಲಿದೆ, ನಿನ್ನ ದೇವರಾದ ಕರ್ತರನ್ನು ನೀನೇನು ಮಾಡಬೇಡ, ಶೋಧಿಸಿ ನೋಡಬೇಡ ಅಂತ. ದೇವರನ್ನು ಶೋಧಿಸುವುದಕ್ಕೂ ದೇವರ ವಾಕ್ಯವನ್ನು ದೇವರು ನಿಮ್ಗೊಂದು ಪ್ರಾಮಿಸ್ ಕೊಟ್ಟಿದ್ದಾರೆ ಅಂದರೆ, ಅದನ್ನು ನೀವು ಫರ್ಮಾಗಿ ಇಟ್ಕೊಳ್ಳೋದಕ್ಕೆ ನಿಮಗೊಂದು ವೇಳೆ ಸಂಪೂರ್ಣವಾದ ವಿಶ್ವಾಸ ಇಲ್ಲದೆ ಹೋದಾಗ ನೀವು ಅದನ್ನು ದೇವರ ಹತ್ರ ಒಂದು ಗುರುತು ಕೇಳೋದು ತಪ್ಪಾದ ವಿಷಯನೇ ಅಲ್ಲ. ಆದರೆ ಅದೇ ಚಾನ್ಸ್ ಅಂತ ಇಟ್ಕೊಂಡು ಗುರುತು ಮೇಲೆ ಕೇಳೋದು ತಪ್ಪು. ನಾವೇನು ಮಾಡಬೇಕು, ನಾನು ಏನಕ್ಕೆ ಇದಿಷ್ಟು ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇದ್ದೀನಿ ಅಂದರೆ, ಹೀಬ್ರೂಸ್ 11ನೇ ಅಧ್ಯಾಯದಲ್ಲಿ ಹೇಳ್ತಾ ಇರೋದು ಈ ಒಂದು ನಂಬಿಕೆ ಕುರಿತಾಗಿ ಏನಂದರೆ, ದೇವರು ಮಾಡಿದ್ರೂ ಓಕೆ, ಮಾಡದೇ ಇಲ್ಲ ಅಂದರೂ ಪರವಾಗಿಲ್ಲ. ದೇವರ ಮೇಲೆ ನಂಬಿಕೆ ಇಡುವುದು, ಒಂದು ವಿಷಯಕ್ಕೋಸ್ಕರ ಪ್ರಾರ್ಥನೆ ಮಾಡುವಾಗ ದೇವರ ಮೇಲೆ ನಂಬಿಕೆ ಇಡುವುದಂದರೆ ಅದಕ್ಕೆ ಅರ್ಥ ಏನಂದರೆ, ದೇವರಿಂದ ಅದನ್ನು ಮಾಡೋದಕ್ಕೆ ಸಾಧ್ಯ, ಅವರ ಶಕ್ತಿ ಮೇಲೆ ನನಗೇನಿದೆ, ನಂಬಿಕೆ ಇದೆ. ಅಂದರೆ ಅದಕ್ಕೆ ಅರ್ಥ ಏನಂದರೆ, ದೇವರು ಅತಿಶಯವಾಗಿ ನನ್ನ ವಿಷಯವನ್ನು ಮೀಟ್ ಮಾಡುವುದಕ್ಕೆ ಶಕ್ತರಾಗಿದ್ದಾರೆ ಅನ್ನುವಂಥ ನಂಬಿಕೆ ನಮ್ಮಲ್ಲಿ ಇರಬೇಕು. ನಮ್ಮ ವಿಶ್ವಾಸ ಅಷ್ಟು ಮಾತ್ರ ಇರಬೇಕು. ದೇವರಿಂದ ಸಾಧ್ಯ, ಅವರಿಂದ ಅಸಾಧ್ಯವಾದದ್ದು ಯಾವುದೇ ವಿಷಯ ಅಲ್ಲ. ಆದರೆ ನನ್ನ ಜೀವನಕ್ಕೆ ಆ ಒಂದು ವಿಷಯ ಸಾಧ್ಯನ ಅಸಾಧ್ಯ ಅಂತ ನನಗೆ ಗೊತ್ತಿಲ್ಲ. ಅದು ಯಾರು ಹೇಳ್ಬೇಕು ನನಗೆ ವಾಕ್ಯ? ದೇವರು ಕೊಡಬೇಕು. ಅಲ್ಲೆಲ್ಲೂಯ. ಯಾರೋ ಒಬ್ಬರು ಸಾಯುವಂಥ ಒಂದು ಸಿಚುವೇಷನಲ್ಲಿ ಇರಬೇಕಾದ್ರೆ, ಅಂಥ ಒಂದು ಸಿಚುವೇಷನಲ್ಲಿ ನಾವು ಏನು ಮಾಡ್ತೀವಿ, ಎಲ್ಲರೂ ಸೇರಿ ಪ್ರೇಯರ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಏನೋ ವಾಕ್ಯಗಳು ಕೇಳ್ತೀವಿ, ದೇವ್ರ ಹತ್ರಿಂದ ವಾಕ್ಯಗಳು ಪಡ್ಕೊಳ್ತಾರಂತೆ. ಎಷ್ಟೋ ಜನ ಪಡ್ಕೊಳ್ಬೇಕಾದ್ರೆ ಏನು ಹೇಳ್ತಾರೆ, ಇವ್ರಿಗೇನಾಗಲ್ಲ, ಏನಾಗ್ಬಿಡ್ತಾರೆ, ವಾಸಿಯಾಗಿ ಆಚೆ ಬಂದುಬಿಡ್ತಾರೆ. 5 ದಿವಸ 1 ವೀಕ್ ಆದಮೇಲೆ ಏನಾಗುತ್ತೆ, ಅವರು
ತೀರ್ಕೊಂಡ್ಬಿಡ್ತಾರೆ ಅಂತ ಎಕ್ಸಾಂಪಲ್ಗೆ ಇಟ್ಕೊಳ್ಳೋ ಅವರು ತೀರ್ಕೊಂಡ್ಬಿಡ್ತಾರೆ. ಇಮ್ಮಿಡಿಯೇಟಾಗಿ ಏನಾಗುತ್ತೆ, ದೇವ್ರ ವಾಕ್ಯ ಎಲ್ಲ ಕೊಟ್ಟರು, ದೇವ್ರು ಇಷ್ಟೆಲ್ಲ ಮಾಡಿ ನಾನು ಅಷ್ಟು ನಂಬಿಕೆ ಇಟ್ಕೊಂಡಿದ್ದೆ, ಆದರೆ ಏನಾಗ್ಬಿಡ್ತು, ಸಡನ್ನಾಗಿ ಅವರು ಸತ್ತೋಗ್ಬಿಟ್ರು. ಸಡನ್ನಾಗಿ ಏನಾಯಿತು, ತೀರ್ಕೊಂಬಿಟ್ರು. ಆ ಜಾಗದಲ್ಲಿ ಯಾರು ಪ್ರಾಬ್ಲಮ್? ದೇವರ ವಾಕ್ಯ ಕೊಟ್ಟು ಮಾಡದೆ ಹೋಗ್ಬಿಟ್ರೆ, ಅಥವಾ ನಾನು ದೇವರ ವಾಕ್ಯ ಕೊಟ್ಟರು ಅಂತ ನಾನು ಅನ್ನಿಸ್ಕೊಂಡ, ನಾನೇನು ಮಾಡ್ತಾಯಿದ್ದೀನಿ ಆ ಜಾಗದಲ್ಲಿ ಅನ್ನಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಏನು ಹೇಳ್ತೀನಿ, ನಿಮಗೆ ವಿಷನ್ ಬರ್ಬೋದು, ನಿಮಗೆ ಡ್ರೀಮ್ಸ್ ಬರ್ಬೋದು, ಸಾವಿರಾರು ವಿಷಯಗಳು ನಡೀಬೋದು. ಆದರೆ ಯಾವಾಗ ದೇವರ ಮೇಲೆ ಮಾಡ್ತಾರೆ ಅಂತ ನಂಬಿಕೆ ಬರುತ್ತೆ ಅಂದರೆ, ದೇವರೇ ನಿಮ್ಮನ್ನು ಹುಡುಕೊಂಬಂದು ಏನು ಮಾಡಬೇಕು ವಾಕ್ಯ. ಇದಕ್ಕೆ ಇವಾಗೆಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಹೋಗಿ ದೇವರ ವಾಕ್ಯದಲ್ಲಿ ಏನನ್ನು ಹುಡ್ಕೋಕೆ ಹೋಗ್ಬಾರ್ದು. ಪ್ರಾಮಿಸ್ನ ಹುಡ್ಕೋಕೆ ಹೋಗ್ಬೇಡಿ. ಏನಂತ, ದೇವ್ರ ಹತ್ರ ಹೋಗಿ ನಾನು ಪ್ರಾಮಿಸ್ನ ಏನು ಮಾಡಬಾರ್ದು, ಹುಡುಕ್ಬಾರ್ದು. ದೇವರ ವಾಗ್ದಾನ ನನ್ನನ್ನು ಏನು ಮಾಡಬೇಕು, ಹುಡ್ಕೊಂಡು ಬರಬೇಕು. ಅಲ್ಲೆಲ್ಲೂಯ. ದೇವರ ವಾಗ್ದಾನಗಳು ಯಾವಾಗಲೂ ನಿಮ್ಮನ್ನು ಹುಡ್ಕೊಂಬರುತ್ತೆ. ನೀವು ಏನು ಮಾಡಲ್ಲ, ದೇವರನ್ನ ವಾಗ್ದಾನ ಹುಡ್ಕೊಂಡು ಹೋಗೋದೇ ಬೇಕಾಗಿ. ಹೀಬ್ರೂಸ್ 11ನೇ ಅಧ್ಯಾಯದಲ್ಲಿ ಅಷ್ಟೇ ಎಕ್ಸಾಂಪಲ್ ಇದೆಯಲ್ಲ, ಒಂದು ಜಾಗದಲ್ಲೂ ಅವರು ಹೋಗಿ ದೇವರ ಹತ್ರ ಕೇಳಿದ್ದು ಅಂತಿಲ್ಲ ವಾಗ್ದಾನಕ್ಕೋಸ್ಕರ. ಅದು ಎಷ್ಟು ಎಕ್ಸಾಂಪಲ್ ಇದೆ ಅಂದರೆ, ಕಡಿಮೆ ಅಂದರೆ ನೀವು ಬರೀ ಎಲ್ಲಿ ನೋಡಬೇಕಂದ್ರೆ 29-30ವರೆಗೂ ನೀವು ಓದಿದ್ರು ಬರೀ ಇನ್ನೂ ಎಕ್ಸಡಸ್ವರೆಗೂ ಮಾತ್ರ ಬಂದಿರ್ತಾರೆ. ಎಲ್ಲಿ ಎಕ್ಸಡಸ್ ಅಂದರೆ ಯಾವುದು, ವಿಮೋಚನ ಕಾಂಡ. ಇಷ್ಟು ಜನ ಇರಬೇಕಾದ್ರೆ ಇದರೆಲ್ಲರಲ್ಲೂ ಅವ್ರೇನು ಮಾಡ್ತಾ ಇದ್ದಾರೆ ಅಂದರೆ, ಸ್ಟಾರ್ಟಿಂಗಲ್ಲಿ ಎಲ್ಲ ವಿಶ್ವಾಸ ಅನ್ಬೇಕಾದ್ರೆ ಯಾವ ರೀತಿ ಇದೆ ಅಂದರೆ, ತುಂಬ ನಂಬಿಕೆ ಕೊಡುವಂಥ ಒಂದು ವಿಷಯ. ನೋಡಿ, ಫಸ್ಟ್ ಏನು ಬರುತ್ತೆ ಅಂದರೆ ಆಬೇಲು ಮತ್ತು ಕೇನ್. ಆದರೆ ಕೊನೆಯಲ್ಲಿ ನೋಡಿ 33ರಿಂದ ಓದಿ, 33ರಿಂದ ಹಂಗೆ ಕಂಟಿನ್ಯೂ ಆಗುತ್ತೆ. ನಂಬಿಕೆಯ ಮೂಲಕ ಅವರು ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು, ನೀತಿಯನ್ನು ನಡೆಸಿದರು, ವಾಗ್ದಾನಗಳನ್ನು ಪಡೆದುಕೊಂಡರು, ಸಿಂಹಗಳ ಬಾಯಿ ಕಟ್ಟಿದರು, ಬೆಂಕಿಯ ಬಲವನ್ನು ಆರಿಸಿದರು, ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು, ನಿರ್ಬಲರಾಗಿದ್ದು ಬಲಿಷ್ಠರಾದರು, ಯುದ್ಧದಲ್ಲಿ ಪರಾಕ್ರಮಶಾಲಿಗಳು ಆದರು, ಪರರ ದಂಡುಗಳನ್ನು ಓಡಿಸಿಬಿಟ್ಟರು, ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದರು. ಕೆಲವರು ತಾವು ಯಾತನೆಯ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡ. ನೋಡಿ, ಇಲ್ಲಿವರೆಗೂ ಸತ್ತೋರು ಎದ್ರು ಅಂತ ಹೇಳ್ತಾ ಇರುವವರು ಸಡನ್ ಆಗಿ ಆ ಚಾಪ್ಟರ್ ಏನಾಗಿ ಮಾರ್ಪಡ್ತಾ ಇದೆ, ರಕ್ತ ಸಾಕ್ಷ್ಯಗಳ ಕುರಿತಾಗಿ ತಿರುಗಿ ಹೋದೆ ಆ ವಾಕ್ಯವನ್ನು ಮಾತ್ರ ಓದಿ. ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮ ವರನನ್ನು ಪುನರುತ್ಥಾನದಿಂದ ತಿರುಗಿಸಿ ಹೊಂದಿದರು. ಕೆಲವರು ತಾವು ಯಾತನೆಯ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು. ಬೇರೆ ಕೆಲವರು ಅಪಹಾಸ್ಯ, ಕೊರಡೆಯ ಪೆಟ್ಟು, ಬೇಡಿ, ಸೆರೆಮನೆ ಇವುಗಳನ್ನು ಅನುಭವಿಸಿದರು. ಕೆಲವರನ್ನು ಜನರು ಕಲ್ಲೆಸೆದು ಕೊಂದರು, ಕೆಲವರನ್ನು ಗರಗಸದಿಂದ ಕೊಂದರು. ದೇವದ್ರೋಹಿಗಳಾಗಿ ಪ್ರಾಣವನ್ನು ಉಳಿಸಿಕೊಳ್ಳಿರೆಂದು ಕೆಲವರು ಪ್ರೇರೇಪಿಸಿದರು. ಕೆಲವರನ್ನು ಕತ್ತಿಯಿಂದ ಕೊಂದರು. ಕೆಲವರು ಕೊರತೆ, ಹಿಂಸೆ, ಬಾಧೆ ಇವುಗಳನ್ನು ಅನುಭವಿಸುವವರಾಗಿದ್ದು ಕುರಿ ಮೇಕೆಗಳ ಚರ್ಮಗಳನ್ನು ಉಟ್ಟುಕೊಂಡುವರಾಗಿ ತಿರುಗಾಡಿದರು. ಇಂಥವರಿಗೆ ಈ ಲೋಕವು ಯೋಗ್ಯ ಸ್ಥಳವಲ್ಲ. ಆಮೇಲೆ ನೋಡಿ, ಚೆನ್ನಾಗಿ ಮಾತಾಡ್ತಾ ಇದೆ ಹೀಬ್ರೂಸ್ 11ರಲ್ಲಿ. ಏನಂತ, ವಿಶ್ವಾಸ ಅಂದರೆ ಆಬ್ರಾಮು, ವಿಶ್ವಾಸ ಅಂದರೆ ಮೋಸೆ, ವಿಶ್ವಾಸ ಅಂದರೆ ಯಾರು, ಸಿಮ್ಸೋನು, ವಿಶ್ವಾಸ ಅಂದರೆ ಈಸಾಕನು ಅಂತ ಇಷ್ಟು ಚೆನ್ನಾಗಿ ಪಾಸಿಟಿವ್ ಆಗಿ ಮಾತಾಡ್ತಾ ಇದೆ ಅಂತ ಏನು ಇಬ್ರಿಯರ 11ನೇ ಅಧ್ಯಾಯದಲ್ಲಿ ಸಡನ್ನಾಗಿ ಏನು ಬರ್ತಾ ಇದೆ, ಸತ್ತೋದವರು ದೇವ್ರ ಮೇಲೆ ನಂಬಿಕೆ ಇಟ್ಟು ದೇವ್ರ ಮೇಲೆ ನಂಬಿಕೆ ಇಟ್ಟು ಈ ಒಂದು ಲೋಕ ನನಗೆ ಸಾಕಿಲ್ಲ ಅಂತ ಹೇಳಿದವರು ಅಂತ ಸಡನ್ನಾಗಿ ಏನಾಗ್ತಾ ಇದ್ದಾರೆ, ನೆಗೆಟಿವ್ ಆಗಿ ಮಾರ್ತಾ ಇದೆ. ನಾವೆಲ್ಲರೂ ಎಲ್ಲಿವರೆಗೂ ಓದ್ತೀವಿ, ದೇವರು ಆಬ್ರಾಮ್ನ ಏನು ಮಾಡಿದ್ರು, ಕಾಪಾಡಿದ್ರು, ಮೋಸೆನ ಕಾಪಾಡಿದ್ರು, ಈಸಾಕಿಗೆ ಏನು ಮಾಡಿದ್ರು, ಪ್ರಾಮಿಸ್ ಕೊಟ್ಟರು. ಇದೆಲ್ಲ ನಾವು ನೋಡುವಂಥ ನಾವು ಎಲ್ಲಿ ಮರ್ತೋಗ್ತೀವಿ ಅಂದರೆ 35 ಮೇಲೆ ಏನು ಬರ್ತಾ ಇದೆ ಅಂತ. ಈ ಜಾಗದಲ್ಲಿ ಎಲ್ಲರೂ ದೇವರ ಮೇಲೆ ನಂಬಿಕೆ ಇಟ್ಟೇ ಏನಾಗ್ತಾ ಇದ್ದಾರೆ ಸರ್. ಇಲ್ಲಿ ಹೆಸರುಗಳು ಕೊಟ್ಟಿಲ್ಲ ಅಂದರೂ 37ನೇ ವಾಕ್ಯ ಓದಿ, 37. ಕೆಲವರನ್ನು ಜನರು ಕಲ್ಲೆಸೆದು ಕೊಂದರು. ಓಕೆ, ಕಲ್ಲೆಸೆದು ಕೊಂಡರು ಅಂತ ಅದು ಮಾತಾಡ್ತಾ ಇರಬೇಕಾದ್ರೆ ಮೇನ್ ಯಾರಂದರೆ ಸ್ಟೀಫನ್ ಅನ್ನೋದು ಹೊಸ ಒಡಂಬಡಿಕೆ, ಇದು ಹಳೆ ಒಡಂಬಡಿಕೆ. ಇಲ್ಲಿ ಹೀಬ್ರೂಸ್ 11 ಫುಲ್ಲು ಹಳೆ ಒಡಂಬಡಿಕೆ ಕುರಿತಾಗಿ ಮಾತ್ರ ಮಾತಾಡ್ತಾ ಇದೆ. ಯಾರನ್ನ ಅಂದರೆ ಜೆರೆಮಿಯನ ಕಲ್ಲೆಸೆದುಕೊಳ್ತಾರೆ.
ಹಳೆ ಓಡಮೆ ಇಬ್ಬರನ್ನ ಕೊಲ್ತಾರೆ. ಕಂಟಿನ್ಯೂ ಮಾಡಿ. ಹಾಂ, ಕೆಲವರನ್ನು ಕಲ್ಲೆಸೆದು ಕೊಂದರು, ಕೆಲವರನ್ನು ಗರಗಸದಿಂದ ಕೊಂದರು. ಸರಿ, ಜೆಕರ್ಯನ ಈ ಜೆಕರ್ಯನ ಏನು ಮಾಡ್ತಾರೆ ಅಂದರೆ ಕಲ್ಲೆಸೆದು ಕೊಲ್ತಾರೆ ಒಂದು. ಸೆಕೆಂಡ್ ಏನಂದರೆ ಗರಗಸದಿಂದ ಕೊಂದರು ಅನ್ನೋದು ಯಾರು ಕುರಿತಾಗಂದರೆ ಐಷಯ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಐಷಯನ ಏನು ಮಾಡ್ತಾರೆ ಅಂದರೆ ಆ ಒಂದು ಕಾಲದಲ್ಲಿ ಇದ್ದಂಥ ಒಂದು ರಾಜ ಏನು ಮಾಡ್ತಾನೆ ಅಂದರೆ ಅವನ ಹೆಸರು ಮಾಡ್ತದೆ. ಓಕೆ, ಆ ಒಂದು ರಾಜ ಏನು ಮಾಡ್ತಾನೆ ಅಂದರೆ ಇಂಥ ಒಂದು ದೇವರ ಪ್ರವಾದಿಗಳು ಎಷ್ಟೋ ಜನರನ್ನು ಕೊಲ್ತಾ ಇರ್ತಾರೆ. ಒಂದು ಕೆಟ್ಟ ರಾಜ ಅವನು, ಐಷಯ ಕಾಲದಲ್ಲಿ ಇದ್ದಂಥ ಒಂದು ರಾಜ. ಐಷಯ ಕುರಿತಾಗಿ ನೋಡಬೇಕಾದ್ರೆ ಎಷ್ಟು ದೊಡ್ಡ ದೇವರ ಪ್ರವಾದಿ. ಯೇಸು ಕ್ರಿಸ್ತು ಬರುವುದನ್ನು ಸಂಪೂರ್ಣವಾಗಿ ಲಿಸ್ಟ್ ಮಾಡಿ ಯಾವ ರೀತಿಯೆಲ್ಲ ಬರ್ತಾರೆ ಅಂತ ಬರ್ತಿದ್ದು ಯಾರು? ಐಷಯ. ಇಂಥ ಒಂದು ಐಷಯನ ಸಾವು ಯಾವ ರೀತಿ ಇತ್ತಂದರೆ, ಐಷಯ ಇವನ ಹತ್ರಿಂದ ಇದು ದೇವರ ವಾಕ್ಯದಲ್ಲಿಲ್ಲ, ಆದರೆ ಯೂದ ಜನರ ಒಂದು ಟ್ರೆಡಿಷನಲ್ಲಿದೆ, ಅಂದರೆ ಅವ್ರು ಏನು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋಂಥ ಒಂದು ವಿಷಯದಲ್ಲಿದೆ. ಐಷಯ ನೋಡಿ, ಇಷ್ಟು ಒಳ್ಳೆಯ ಒಂದು ಪುಸ್ತಕವನ್ನು ಬರೆದಂಥ ಐಷಯ ಏನಾಗಿರ್ತಾರೆ ಅಂದರೆ ಒಂದು ಮರದ ಒಳಗಡೆ ಹೋಗಿ ಬಚ್ಚಿಟ್ಕೊಂಡಿರ್ತಾರಂತೆ. ಮರದ ಒಳಗಡೆ ಇದು ಬಾರ್ಕ್ ಇರುತ್ತಲ್ಲ, ಅದು ಒಳಗಡೆ ಹಂಗೆ ಇಟ್ಟಿರಬೇಕಾದ್ರೆ ಆ ಒಂದು ರಾಜನಿಗೆ ಇದು ಗೊತ್ತಾಗಿದ್ದಂಥ ರಾಜ ಏನು ಮಾಡ್ತಾನಂದರೆ ಆ ಮರವನ್ನು ಎರಡಾಗಿ, ಐಷಯ ಒಳಗಡೆ ಇರುವಾಗಲೇ ಆ ಮರವನ್ನು ಏನು ಮಾಡ್ತಾರಂತೆ ಎರಡಾಗಿ. ಈ ರೀತಿ ಕಟ್ ಮಾಡಲ್ಲ ಅವರು. ಇದು ಆ ಜನರು ಏನು ನಂಬ್ತಾರಂದರೆ ಐಷಯ ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೇ, ಪವಿತ್ರಾತ್ಮರ ಜೊತೆ ಮಾತಾಡ್ತಾ ಇರಬೇಕಾದ್ರೇ ಅವರನ್ನು ಎರಡಾಗಿ, ಈ ರೀತಿ ಎರಡಾಗಿ ತುಂಡಾಗಿ ಕಟ್ ಮಾಡ್ತಾನಂತೆ. ಯಾರು? ಒಳಗಡೆ, ಮರದ ಒಳಗಡೆ ಇರುವಾಗಲೇ ಆ ಒಂದು ರಾಜ. ಹಲ್ಲೆಲೂಯಾ. ನಾವು ಇದು ನೋಡಿ, ಇದು ಎಕ್ಸಾಂಪಲ್ಸ್ ಅವ್ರು ಕೊಡ್ತಾ ಇರೋದು. ಯಾರು? ಹೀಬ್ರೂಸ್ನ ಬರಿತಾ ಇರುವಂಥ ಒಂದು ಪ್ರವಾದಿ. ಯಾರು? ಪೌಲ್. ಏನಂತ ಬರಿತಾ ಇದ್ದಾರೆ? ಒಳ್ಳೆಯದೆಲ್ಲ ನೋಡ್ತಾ ಇರುವಂಥ ನೀವು ಕೆಟ್ಟದಾದ್ರೂ ಅದೇನಂತೆ? ವಿಶ್ವಾಸ. ನಾವು ಇವಾಗ ಇಷ್ಟು ಜನ ನೋಡೋದಲ್ಲ, ಇಷ್ಟು ನಿಮ್ಮ ಹತ್ರನೇ ಎಕ್ಸಾಂಪಲ್ಸ್ ಕೇಳಿದೆ. ಏನು ವಿಶ್ವಾಸ ಅಂದರೆ ಏನು ಅಂತ ಹೇಳ್ಬೇಕಾದ್ರೆ ಏನು ಹೇಳ್ತಾರೆ? ದೇವ್ರು ನಮ್ಮನ್ನು ಸಂಧಿಸ್ತಾರೆ, ದೇವ್ರು ನಮ್ಮನ್ನು ನಡೆಸ್ತಾರೆ, ದೇವ್ರು ಮಾಡೋದು ಓಕೆ, ಒಳ್ಳೆಯ ವಿಷಯ. ದೇವ್ರು ನಿಮ್ಮನ್ನು ಹೌದು, ಅದು ವಿಶ್ವಾಸನೇ. ಹಲ್ಲೆಲೂಯಾ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಲೋಕದ ಕಣ್ಗಳಿಗೆ ದೇವರು ನಿಮ್ಮನ್ನು ಕೈ ಬಿಟ್ಟರು ಅಂತ ಕಾಣಿಸ್ಕೊಳ್ಳುವಂಥ ವಿಷಯಗಳೂ ಸಹ ವಿಶ್ವಾಸನೇ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನೀವು ನೋಡಬೇಕಾದ್ರೆ ಯೋಚನೆ ಮಾಡಿ ನೋಡಿ, ಅವ್ರನ್ನ ಶಿಲುಬೆಯಲ್ಲಿ ಹಾಕಬೇಕಾದ್ರೆ ಜನರು ಏನು ಹೇಳ್ತಾರೆ? ದೇವರು ಇವನನ್ನು ಕೈ ಬಿಟ್ಬಿಟ್ರು ಅಷ್ಟೇ. ಜನರು ಏನು, ದೇವರು ಇವನನ್ನು ಏನೋ ಪಾಪ ಮಾಡಿದೆ, ಅದರಿಂದ ದೇವರು ಇವನನ್ನು. ದಾನಿಯಲ್ನು ಸಹ ನೋಡಿ, ಎಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೆ ಅವನನ್ನು? ಸಿಂಹದ ಗುಹೆಯಲ್ಲಿ. ನಾವೆಲ್ಲರೂ ನೋಡುವಂಥ ರೀತಿಯಲ್ಲಿ ಸಿಂಹದ ಗುಹೆ ಯಾವ ರೀತಿ ಇರುತ್ತೆ ಅಂದರೆ, ಅಂಡರ್ ಗ್ರೌಂಡಲ್ಲಿ ಏನು ಮಾಡಿರ್ತಾರೆ ಅಂದರೆ ಫುಲ್ಲಾಗಿ ಡಿಗ್ ಮಾಡಿ ತೆಗೆದು ಫುಲ್ ಡಾರ್ಕಾಗಿರುತ್ತಂತೆ. ಆ ಡಾರ್ಕಾಗಿರುವಂಥ ಜಾಗದಲ್ಲಿ ಏನು ಮಾಡಿರ್ತಾರೆ ಅಂದರೆ ಸಿಂಹಗಳನ್ನು ಬಿಟ್ಟಿರ್ತಾರೆ ಅಲ್ಲಿ. ಸೊ ಡಾರ್ಕಾಗಿರಬೇಕಾದ್ರೆ ಅದರೊಳಗಡೆ ಯಾರನ್ನು ಬಿಸಾಕ್ತಾರೆ? ದಾನಿಯಲ್ನ. ಹಲ್ಲೆಲೂಯಾ. ಸೊ ಇಂಥ ಒಂದು ಸ್ಥಳದಲ್ಲಿ ಇರುವಂಥ ದಾನಿಯಲನ್ನು ನಾವು ವಿಶ್ವಾಸದ ಇದಾಗ ಹೇಳ್ತೀವಿ ಏನಂತ? ದೇವರು ಏನು ಹೇಳ್ತಾರೆ? ಸಿಂಹದ ಗುಹೆಯಿಂದ ಇವರನ್ನು ಕಾಪಾಡಿದ್ರು ಅಂತ. ಶಾಡ್ರಾಕ್ ಮೇಷಕ್ ಅಬೇದ್ನೆಗೋ ಸಹ ಇದನ್ನು ಹೇಳ್ತೀವಿ, ಏನು? ದೇವರು ಬೆಂಕಿಯಿಂದ ಕಾಪಾಡಿದ್ರು. ಒಂದು ವೇಳೆ ಆ ಜಾಗದಲ್ಲಿ ದೇವರು ಅವರನ್ನು ಕಾಪಾಡದೆ ಹೋಗಿದ್ರೆ ನಾವು ಯಾರು ಅದನ್ನು ವಿಶ್ವಾಸವಾಗಿ ನೋಡ್ತಾನೆ ಇರಲಿಲ್ಲ. ಆದರೆ ದೇವರು ಅವ್ರನ್ನ ಕಾಪಾಡದೆ ಹೋಗಿದ್ರು ಆ ಜಾಗದಲ್ಲಿ ಅವರು ಮಾಡಿದ್ದೇನು? ವಿಶ್ವಾಸ. ಹಲ್ಲೆಲೂಯಾ. ಒಳ್ಳೆಯದು ಮಾತ್ರ ವಿಶ್ವಾಸ ಅಲ್ಲ, ಕೆಟ್ಟ ಸ್ಥಳಗಳಲ್ಲಿ ನಾವು ಎದುರು ನೋಡದೇ ಇರುವ ರೀತಿಯಲ್ಲಿ ನಾವು ಹೋಗುವಾಗಲೂ, ದೇವರ ಗುಣದ ಮೇಲೆ ನಂಬಿಕೆ ಇಟ್ಟು ಹೋಗುವಾಗಲೂ ಅದು ವಿಶ್ವಾಸನೇ. ಹಲ್ಲೆಲೂಯಾ. ಲೋಕದ ಕಣ್ಗಳಿಗೆ ದೇವರು ನನ್ನನ್ನು ಕೈ ಬಿಟ್ಟುಬಿಟ್ರು ಅಂತ ನನಗೆ ಕಾಣಿಸ್ಕೊಂಡನು ಆ ಜಾಗದಲ್ಲಿ ಇರುವುದೇನೋ ವಿಶ್ವಾಸ. ಹಲ್ಲೆಲೂಯಾ. ಏನಂತ ವಿಶ್ವಾಸ? ನಾನು ಈ ಲೋಕ ಒಳ್ಳೆಯದಲ್ಲ, ಒಂದು ವೇಳೆ ಈ ಒಂದು ಪಾದೆಯಲ್ಲಿ ನಾನು ಸತ್ತೋದ್ರೂ ನಾನು ಪರಲೋಕ ರಾಜ್ಯವನ್ನು ಹೋಗಿ ಸೇರ್ತೀನಿ ಅನ್ನುವಂಥ ವಿಶ್ವಾಸ. ಹಲ್ಲೆಲೂಯಾ. ಇಲ್ಲಿ ಅದನ್ನೇ ಹೇಳ್ತಾರೆ ನೋಡಿ, 38ನೇ ವಾಕ್ಯ. ಇಂಥವರಿಗೆ ಈ ಲೋಕವು ಯೋಗ್ಯ ಸ್ಥಳವಲ್ಲ. ಅವರು ತಮ್ಮ ದೇಶದ ಕಾಡು ಬೆಟ್ಟ ಗವಿ ಕುಣಿಗಳಲ್ಲಿ ಅಲಿಯುವವರಾಗಿದ್ದರು. ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಿದ್ದರು, ವಾಗ್ದಾನದ ಫಲವನ್ನು ಹೊಂದಲಿಲ್ಲ. 38 ಇನ್ನು ಒಂದು ವಾಕ್ಯ ಮುಂಚೆ ಹೋದೆ. ಕೆಲವರನ್ನು ಜನರು ಕಲ್ಲೆಸೆದು ಕೊಂದರು, ಕೆಲವರನ್ನು ಗರಗಸದಿಂದ ಕೊಯ್ದು ಕೊಂದರು. ದೇವದ್ರೋಹಿಗಳಾಗಿ ಪ್ರಾಣವನ್ನು ಉಳಿಸಿಕೊಳ್ಳಿರೆಂದು ಕೆಲವರನ್ನು ಪ್ರೇರೇಪಿಸಿದರು, ಕೆಲವರನ್ನು ಕತ್ತಿಯಿಂದ ಕೊಂದರು, ಕೆಲವರನ್ನು ಕೊರತೆ, ಹಿಂಸೆ, ಬಾಧೆ ಇವುಗಳಿಂದ ಅನುಭವಿಸುವವರಾಗಿದ್ದು
ಕುರಿ ಮೇಕೆಗಳ ಚರ್ಮಗಳನ್ನು ಉಟ್ಟುಕೊಂಡವರಾಗಿ ತಿರುಗಾಡಿದರು. ಇಂಥವರಿಗೆ ಈ ಲೋಕವು ಯೋಗ್ಯ ಸ್ಥಳವಲ್ಲ. ಇಂಥವರಿಗೆ ಈ ಲೋಕ ಏನಂತೆ ಯೋಗ ಸ್ಥಳವಲ್ಲ. ಇವಾಗ ಓದಿ 39-40. ಅವರು ತಮ್ಮ ದೇಶದ ಕಾಡು ಬೆಟ್ಟ ಗವಿ ಕುಣಿಗಳಲ್ಲಿ ಅಲಿಯುವವರು ಆಗಿದ್ದರು. ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಿದ್ದರು, ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವು ಇಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದರು. ಓಕೆ, 35ನೇ ವಾಕ್ಯ ಮಾತ್ರ ಓದಿ, ಆಮೇಲೆ ನಾನು ಕಂಟಿನ್ಯೂ ಮಾಡ್ತೇನೆ. ಹಾಂ. ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದರು. ಕೆಲವರು ತಾವು ಯಾತನೆಯ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು. ಹಲ್ಲೆಲೂಯಾ. ಎಲ್ಲಿ ವಿಶ್ವಾಸದ ಕುರಿತಾಗಿ ಮಾತಾಡ್ತಾ ಇದ್ದಾರೋ ಅಲ್ಲಿ ಯಾವ್ದು ಕುರಿತಾಗಿ ಮಾತಾಡ್ತಾ ಇದ್ದಾರೆ? ಸಾವಿನ ಕುರಿತಾಗೂ ಇದು ಬಿಟ್ಟು ನನಗೆ ಸಿಗ್ತಾ ಇರುವಂಥ ಒಂದು ಜೀವನದ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಇಷ್ಟು ಒಳ್ಳೆಯ ವಿಷಯಗಳನ್ನು ಮಾತಾಡ್ತಾ ಇರುವಂಥ ಇಬ್ಬರು 11ನೇ ಅಧ್ಯಾಯ ವಿಶ್ವಾಸ ಅಂತ ಹೇಳ್ತಾ ಇರಬೇಕಾದ್ರೆ ಈ ಒಂದು ವಿಷಯದ ಕುರಿತಾಗಿ ಮರ್ತೋಗ್ತೇವೆ. ನಾವು ಎಷ್ಟೋ ಸತಿ ಏನು ಮಾಡ್ತೀವಿ, ಇದೆಲ್ಲವನ್ನ ಏನು ಮಾಡ್ತೀವಿ, ಆಯಿತು ಕಂಟಿನ್ಯೂ ನೆಕ್ಸ್ಟ್ ಓದ್ಬಿಡೋಣ ಅಂತ ಓದ್ತೀವಿ. ಆದರೆ ಮೇಯ್ನಾಗಿ ಈ ಜಾಗದಲ್ಲಿ ಈ ಒಂದು ಬರಿತಾ ಇರುವಂಥವರು ಏನು ಹೇಳಕ್ಕೆ ಬರ್ತಾ ಇದ್ದಾರೆ ಅಂದರೆ, ಮುಖ್ಯವಾಗಿರುವುದೇನೆಂದರೆ ಈ ಜನರೇ. ಅಬ್ರಹಾಮನು ಮುಖ್ಯನೇ, ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಯಾರು? ಈ ಐಸಾಯನು, ಜೆರೆಮಿಯ, ಜೆಕರಿಯ, ಇವರೆಲ್ಲ ತಮ್ಮ ಜೀವನವನ್ನು ಏನಕ್ಕೆ ಮಾಡ್ತಾ ಇದ್ದಾರೆ? ದೇವರಿಗೋಸ್ಕರ ಬಿಡ್ತಾರೆ. ಐಸಾಯಾಗೆ ವಿಶ್ವಾಸ ಕಡಿಮೆ ಇದ್ದಿದ್ದರಿಂದ ದೇವರು ಆ ಜಾಗದಲ್ಲಿ ಅತಿಶಯ ಮಾಡಿಲ್ಲ ಅಂತ ಅರ್ಥ ಅಲ್ಲ. ದೇವರು ಐಸಾಯನ ಜೀವನ ಆ ರೀತಿ ಹೋಗಬೇಕು ಅಂತ ಬರೆದಿದ್ದ ಕಾರಣದಿಂದಾನೆ, ಅವರ ಚಿತ್ತ ಆ ರೀತಿ ಇದ್ದಿದ್ದ ಕಾರಣದಿಂದಾನೆ ಅವಳಿಗೇನಿತ್ತು ವಿಶ್ವಾಸ ಏನು? ಐಸಾಯನಿಗೆ ಈ ಜೀವನ ಹೋದರೂ ಬರುವಂಥ ಜೀವನ ಏನಾಗುತ್ತೆ, ನನಗೆ ಇದಕ್ಕಿಂತ ಮೇಲಾಗಿರುತ್ತೆ ಅನ್ನೋಂಥ ನಂಬಿಕೆ. ಹಲ್ಲೆಲೂಯಾ. ಈ ವಿಶ್ವಾಸ ನಮ್ಮಲ್ಲಿ ಇದ್ರೇ ದೇವರು ಒಂದು ವೇಳೆ ನಿಮ್ಮ ಜೀವನದಲ್ಲಿ ನಿಮಗೆ ಬೇಕಾದಂಥ ಅತಿಶಯ ಮಾಡದೆ ಹೋದ್ರೂ ನನಗೇನಿರುತ್ತೆ, ಆಯಿತು ಈ ಜೀವನ ಇಲ್ಲ ಅಂದರೆ ಬರುವಂಥ ಜೀವನದಲ್ಲಿ ದೇವರು ನನಗೇನಿರುತ್ತೆ, ವಿಶ್ವಾಸ ಇರುತ್ತೆ. ಹಲ್ಲೆಲೂಯಾ. ನೀವು ದೇವ್ರ ಹತ್ರ ಪ್ರಾರ್ಥನೆ ಮಾಡೋದು ತಪ್ಪ ವಿಷಯ ನಾನು ಹೇಳ್ತಾ ಇಲ್ಲ. ನಿಮ್ಗೆ ಬೇಕಾಗಿದ್ದ ವಿಷಯಗಳನ್ನು ದೇವ್ರ ಹತ್ರ ತಿಳಿಸುವುದು ತಪ್ಪು ಅಲ್ಲ. ಆದರೆ ದೇವರು ನಿಮಗೆ ಆ ಒಂದು ವಾಗ್ದಾನ ಕೊಡದೆ ಹೋದಾಗ, ಆ ಒಂದು ವಿಷಯ ನಿಮ್ಮ ಜೀವನದಲ್ಲಿ ನಡೆಯದೇ ಇರುವಾಗ, ಒಂದು ವೇಳೆ ನಡೆಯದೇ ಹೋದ್ರೂ ನನಗೆ ಆ ಒಂದು ವಿಶ್ವಾಸ ಇದೆಯಾ? ಯಾಕಂದರೆ ದೇವರ ವಾಕ್ಯದಲ್ಲಿ ತುಂಬ ಸರಿಯಾಗಿದೆ. ಏನಂದರೆ ಯಾರೂ ಹೇಳೋಕ್ಕಾಗಲ್ಲ, ದೇವರು ನನಗೆ ವಾಕ್ಯ ಕೊಟ್ಟು ಅದನ್ನು ನೆರವೇರಿಸದೆ ಹೋಗ್ಬಿಟ್ರು ಅಂತ ಒಬ್ಬರು ಬಾಯಿಂದ ಬರೋದಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಇದನ್ನೇ ಆಯಷ 55 ಅಷ್ಟು ಚೆನ್ನಾಗಿ ಹೇಳ್ತೆ. ಏನಂತ? ದೇವ್ರ ಹತ್ರ ಅಂದ ಒಬ್ಬನ ವಾಗ್ದಾನ ಪಡ್ಕೊಂಡು ಅದನ್ನು ನೆರವೇರಿಸದೆ ಆ ವಾಕ್ಯ ಏನಾಗಲ್ಲ, ಹೋಗೋದೇ ಇಲ್ಲ. ಒಂದು, ನಾನು ವಾಕ್ಯ ಸರಿಯಾಗಿ ಪಡ್ಕೊಂಡಿಲ್ಲ, ಅಥವಾ ನಾನೇನು ಮಾಡಿಲ್ಲ, ದೇವರ ವಾಕ್ಯವನ್ನು ಸರಿಯಾಗಿ ಕೇಳಿಸ್ಕೊಂಡಿಲ್ಲ. ಹಲ್ಲೆಲೂಯಾ. ಆಯಿತು. ಇಲ್ಲಿರುವಂಥ ಸುಮಾರು 30 ಜನ, ಯಾಕಂದರೆ ಇಬ್ಬರು 11ರಲ್ಲಿ 30 ಜನರ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಈ 30 ಜನರಲ್ಲಿ 16 ಜನರ ಹೆಸರು ಇಟ್ಟು ಮಾತಾಡ್ತಾ ಇದ್ದಾರೆ. ಯಾರು? ಮೋಸೆ ಆಗಿರೋ ಅಬ್ರಾಮೆಲ್ಲ ಹೆಸರಿಟ್ಟು ದೇವ್ರು ಕರೀತಾ ಇದ್ದಾರೆ ಈ ಜಾಗದಲ್ಲಿ. ಸೊ ಈ ಒಂದು 30 ಜನರಲ್ಲಿ ನಾವು ಕಂಟಿನ್ಯೂ ಮಾಡಿ ನೋಡಬೇಕಾದ್ರೆ ಮೇನಾಗಿ ನಾನು ಯೋಚನೆ ಮಾಡಿದ್ದು ಯಾರ ಕುರಿತಾಗಂದರೆ ಶಾಡ್ರಕ್, ಮೇಷಕ್, ಅಬೇದ್ನೆಗೋ. ನೀವು ಅವರ ಒಂದು ಇದಲ್ಲಿ ನೋಡಿ, ಅಲ್ಲೇನಾಗತ್ತೆ ಅಂದರೆ ಎತ್ತರವಾಗಿ, ನಾವೆಲ್ಲರೂ ಓದಿರ್ತೀವಿ, ಎತ್ತರವಾಗಿ ದಾನಿಯೇಲ್ 3ನೇ ಅಧ್ಯಾಯ, ಎತ್ತರವಾಗಿ ಏನಿರುತ್ತಂತೆ ಒಂದು ಐಡಲ್ನ ಮಾಡಿರ್ತಾರೆ ಅಂತಿದೆ. ಒಂದು ಶಿಲೆಯನ್ನು ಮಾಡಿರ್ತಾನೆ. ಆ ಶಿಲೆ ಯಾವುದ್ರಲ್ಲಿ ಮಾಡಿರ್ತಾನಂತೆ? ಸಂಪೂರ್ಣವಾಗಿ ಗೋಲ್ಡಲ್ಲಿ, ಬಂಗಾರದಲ್ಲಿ ಏನು ಮಾಡಿದಂತೆ ಅಷ್ಟು 90 ಫೀಟ್ ಇರುವಂಥ ಒಂದು ಶಿಲೆ. 90 ಫೀಟ್ ಅಂದರೆ ಏನು? ಒಂದು ಮನುಷ್ಯ ಒಂದು 5 ಅಡಿ ಇದ್ದಾರೆ ಅಂದರೆ 90 ಫೀಟ್. ಅಷ್ಟು ದೊಡ್ಡ ಒಂದು ಏನು ಮಾಡ್ತಾನೆ, ಬಂಗಾರದ ಒಂದು ಶಿಲೆಯನ್ನು ಕಟ್ತಾ, ಒಂದು ಐಡಲ್ ವಿಗ್ರಹವನ್ನು ಕಟ್ತಾ. ಯಾಕೆ ಕಟ್ತಾ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಅಷ್ಟು ದೊಡ್ಡ ಒಂದು ಶಿಲೆಯನ್ನು ಕಟ್ಟೋದಕ್ಕೆ ಕಾರಣ ಏನು? ತೆಗಿರ ದಾನಿಯೇಲ್ 3ನೇ ಅಧ್ಯಾಯ ತೊಗೊಂಡಿಟ್ಕೊಳ್ಳಿ, ಆಯಿತು. ಆದರೆ ನನ್ನ ಪ್ರಶ್ನೆ ಅಷ್ಟೇ, ಎಲ್ಲ ಒಂದು ವಿಷಯವಾಗ ಒಂದು ವಿಗ್ರಹವನ್ನು ಆ ಜಾಗದಲ್ಲಿ ಕಟ್ಟುವುದಕ್ಕೆ ಏನಾದರೂ ಒಂದು ಕಾರಣ ಇರಬೇಕಲ್ಲ. ಸಡನ್ನಾಗಿ ನೋಡಿ, ನಾರ್ಮಲಾಗಿ ಒಂದು ವಿಗ್ರಹ ಮಾಡುವುದಕ್ಕೂ 90 ಫೀಟ್ಗೆ ಒಂದು ವಿಗ್ರಹ ಮಾಡುವುದಕ್ಕೆ ಏನಿದೆ ವ್ಯತ್ಯಾಸ ಇದೆ.
ಏನಕ್ಕೋಸ್ಕರ ನೆಬುಗಾತ್ ನೇಚರನ್ನು ಆ ರೀತಿ ಮಾಡಿರಬಹುದು? ನಾವು ದಾನಿಯೇಲ 2ನೇ ಅಧ್ಯಾಯದಲ್ಲಿ ನೋಡಬೇಕಾದ್ರೆ ದೇವರು ನೆಬುಗಾತ್ ನೇಚರನ ಜೊತೆಯಲ್ಲಿ ಒಂದು ಕನಸಿನಲ್ಲಿ ಮಾತಾಡ್ತಾರೆ, ಒಂದು ಪ್ರವಾದನೆ ಕನಸು. ಆ ಒಂದು ಕನಸಲ್ಲಿ ದೇವರು ಯಾರು ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ ದಾನಿಯೇಲನು ಏನು ಮಾಡ್ತಾನೆ ಅಂದರೆ ರಾಜನಿಗೆ ಆ ಒಂದು ಡ್ರೀಮ್ನ ಏನು ಮಾಡ್ತಾನೆ, ಎಕ್ಸ್ಪ್ಲೇನ್ ಮಾಡ್ತಾನೆ. ಅದರಲ್ಲಿ ಏನು ಹೇಳ್ತಾನೆ ಅಂದರೆ ತಲೆ ಮಾತ್ರ ಏನಾಗಿರುತ್ತಂತೆ, ಗೋಲ್ಡ್ ಆಗಿರುತ್ತೆ, ಬೇರೆ ಅವನೇನೇನೋ ವಿಷಯಗಳನ್ನು ಹೇಳ್ತಾನೆ. ಯಾರು? ದಾನಿಯೇಲ ಹೇಳ್ತಾನೆ. ದೇವರು ನೆಬುಗಾತ್ ನೇಚರ್ನ ಒಂದು ಇದರಲ್ಲಿ ಏನು ಮಾಡಿರ್ತಾರೆ, ಒಂದು ಕನಸಿನಲ್ಲಿ ಮಾತಾಡಿರ್ತಾರೆ. ಆ ಒಂದು ಇದನ್ನು ನೋಡೋಣ. 2ನೇ ಅಧ್ಯಾಯ 36 ಓದಿ. ದಾನಿಯೇಲು 2ನೇ ಅಧ್ಯಾಯ ವಚನ 36ರಿಂದ. ದಾನಿಯೇಲ್ 2ನೇ ಅಧ್ಯಾಯ ವಚನ 36ರಿಂದ. ಇದರ ಅರ್ಥವನ್ನು ಸನ್ನಿಧಿಯಲ್ಲಿ ಆರೈಕೆ ಮಾಡುವೆವು. ಅರಸೆ, ನೀನು ರಾಜಾದಿರಾಜ, ಪರಲೋಕ ದೇವರು ನಿನಗೆ ರಾಜ್ಯ ಬಲ ಪರಾಕ್ರಮ ವೈಭವಗಳನ್ನು ದಯಪಾಲಿಸಿದ್ದಾರೆ. ಇಂಪಾರ್ಟೆಂಟ್ ಇಲ್ಲ. ನರಜಾತಿಯವರೇ ವಾಸಿಸುವ ಸಕಲ ಪ್ರಾಂತ್ಯಗಳಲ್ಲಿ ಆಕಾಶ ಪಕ್ಷಿಗಳನ್ನು ಭೂಜಂತುಗಳನ್ನು ನಿನ್ನ ಕೈಗೆ ಒಪ್ಪಿಸಿ ನೀನು ಅವುಗಳನ್ನೆಲ್ಲ ಆಳುವಂತೆ ಮಾಡಿದ್ದಾರೆ. ನೀನೇ ಆ ಬಂಗಾರದ ತಲೆ. ಆ ಒಂದು ನೆಬುಗಾತ್ ನೇಚರನ್ನ ಡ್ರೀಮಲ್ಲಿ, ಅವನ ಕನಸಿನಲ್ಲಿ ಬಂದಂಥ ವಿಗ್ರಹ ಯಾವ ರೀತಿ ಇತ್ತು, ತಲೆ ಮಾತ್ರ ಏನು ಬಂಗಾರದ ತಲೆಯಾಗಿತ್ತು. ನೀನೇ ಆ ಬಂಗಾರದ ತಲೆ. ನಿನ್ನ ಕಾಲವಾದ ಮೇಲೆ ನಿನಗಿಂತ ಕನಿಷ್ಠವಾದ ಮತ್ತೊಂದು ರಾಜ್ಯ ಉಂಟಾಗುವುದು. ಆನಂತರ ಬೇರೊಂದು 3ನೇ ರಾಜ್ಯವು ತಾಮ್ರದ್ದಾಗಿ ತಲೆದೂರಿ ಭೂಮಂಡಲವೆಲ್ಲ ಆಳುವುದು. 4ನೆಯ ರಾಜ್ಯವು ಕಬ್ಬಿಣದಷ್ಟು ಗಟ್ಟಿ. ಕಬ್ಬಿಣವು ಎಲ್ಲ ವಸ್ತುಗಳನ್ನು ಚೂರು ಚೂರಾಗಿ ಒಡೆದು ಹಾಕುತ್ತದಷ್ಟೇ. ಸಕಲವನ್ನು ಧ್ವಂಸ ಮಾಡುವ ಕಬ್ಬಿಣದಂತೆಯೇ. ಸಾಕು ನಿಮ್ಮ ಮನೇಲಿ ಹೋಗಿ ಓದ್ಕೊಳ್ಳಿ. ಮೇನ್ ಪಾಯಿಂಟ್ ಏನಂದರೆ ನೆಬುಗಾತ್ ನೇಚರನ್ನ ತಲೆ ಏನಂತ, ನೆಬುಗಾತ್ ನೇಚರನ್ನ ಅವನೊಂದು ರಾಜನೇ ಏನು ತಲೆ, ಬಂಗಾರದ ತಲೆಯ ರೀತಿಯಲ್ಲಿ ಏನೋ ಇರುತ್ತೆ ಅಂತ. ನೆಕ್ಸ್ಟ್ ಏನಂತೆ ತಾಮ್ರದಂತೆ ಏನೇನೋ ಮೆಟೀರಿಯಲ್ಸ್ ಕುರಿತಾಗಲ್ಲ ದಾನಿಯೇಲ ಹೇಳ್ತಾ ಇದ್ದಾರೆ. ಆದರೆ ನೆಬುಗಾತ್ ನೇಚರನ್ನು ನೆಕ್ಸ್ಟ್ ಚಾಪ್ಟರ್ಲಿ ಸ್ವಲ್ಪ ಸಮಯ ಆದ ಮೇಲೆ ಇಮ್ಮಿಡಿಯೇಟಾಗಿ ಒಂದು ಸಂಪೂರ್ಣವಾಗಿ ಬಂಗಾರದ ಒಂದು ಶಿಲೆಯನ್ನು ಕಟ್ಟುವುದಕ್ಕೆ ಕಾರಣ ಏನಂದರೆ, ಆ ಜಾಗದಲ್ಲಿ ಅವನೇನು ಹೇಳ್ತಾ ಇದ್ದಾನೆಂದರೆ, ನನ್ನ ರಾಜ್ಯ ದೇವರು ಹೇಳಿದ ರೀತಿಯಲ್ಲಿ ಆಗುವುದಿಲ್ಲ, ಸಂಪೂರ್ಣವಾಗಲೂ ಬಂಗಾರದ ರೀತಿಯಲ್ಲೇ ಇರುತ್ತೆ ಅಂತ ಹೇಳ್ತಾ ಇದ್ದಾನೆ. ಆ ಜಾಗದಲ್ಲಿ ದೇವರ ಪ್ರವಾದನೆಗೆ ವಿರೋಧವಾಗಿ ಕಟ್ಟಿದ್ದೆ ಏನೋ ಆ ಒಂದು ವಿಗ್ರಹ. ತಲೆ ಮಾತ್ರ ಬಂಗಾರದಿರಲ್ಲ, ತಲೆಯಿಂದ ಕಾಲವರೆಗೂ ಏನಿರುತ್ತೆ, ಫುಲ್ಲಾಗಿ ಬಂಗಾರದ ನನ್ನ ರಾಜ್ಯ ಸದಾ ಕಾಲಕ್ಕೂ ಇರುತ್ತೆ ಅಂತ ಹೇಳುವುದೇ ನೆಬುಗಾತ್ ನೇಚರ್ನ ಜಾಗದಲ್ಲಿ ಕಟ್ತಾ ಇದ್ದಾನೆ. ಹಲ್ಲೆಲೂಯಾ. ಅಲ್ಲಿ ನೋಡಿ 3ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ ನೋಡಿ. ದಾನಿಯೇಲ್ 3ನೇ ಅಧ್ಯಾಯ ವಚನ 1. ರಾಜನಾದ ನೆಬುಕಾತ್ ನೇಚರನು 60 ಮೊಳ ಎತ್ತರದ 6 ಮೊಳದ ಅಗಲದ ಒಂದು ಬಂಗಾರದ ಪ್ರತಿಮೆಯನ್ನು ಮಾಡಿಸಿ ಬಾಬೆಲ್ ಸಂಸ್ಥಾನದ ದೂರ ಎಂಬ ಬಯಲಿನಲ್ಲಿ ನಿಲ್ಲಿಸಿದನು. ಆಗ ರಾಜನಾದ ಸಾಕು ನೋಡಿ, ಆ ರಾಜ ನೆಬುಗಾತ್ ನೇಚರ್ ಇದು ಮಾಡೋದಕ್ಕೆ ಕಾರಣ ಏನಂದರೆ, ನಾನು ರಾಜ, ದೇವ್ರು ಏನು ಮಾಡ್ತಾ ಇದ್ದಾರೆ ನನಗೆ ಹೇಳ್ತಾ ಇದ್ದಾರೆ, ಇಲ್ಲಿ ಇರುವಂಥ ವಿಷಯ ಬೇರೆ ನನ್ನ ಕಾಲ ಏನು ತಲೆಯವರೆಗೂ ಮಾತ್ರ ಇರುತ್ತೆ, ಇಲ್ಲಿ ಮಾತ್ರ ಬಂಗಾರ ಇರುತ್ತೆ ಅಂತ ದೇವ್ರು ಹೇಳ್ತಾ ಇದ್ದಾರೆ. ಆದರೆ ಈ ಜನರಿಗೆ ಏನು ತಿಳಿಸ್ತಾ ಇದ್ದಾನೆ, ಅಲ್ಲಿರುವಂಥ ಜನರಿಗೂ ಅಫಿಷಿಯಲ್ಸ್ಗೂ ಎಲ್ರಿಗೂ ಏನಂತ ಹೇಳ್ತಾ ಇದ್ದಾನೆ, ನನ್ನ ಕಾಲ ಬೇರೆ ತಲೆಯವರೆಗೂ ಅಲ್ಲ, ತಲೆಯಿಂದ ಕಾಲವರೆಗೂ ನನ್ನ ರಾಜ್ಯ ಸದಾ ಕಾಲಕ್ಕೂ ಇರುತ್ತೆ ಅಂತ ಹೇಳುವುದೇ ಆ ಒಂದು ಬಂಗಾರದ ಶಿಲೆ. ಹಲ್ಲೆಲೂಯಾ. ಅವನು ದೇವರಿಗೆ ವಿರೋಧವಾಗಿ ಕಟ್ತಾ ಇರುವಂಥ ಶಿಲೆನೇ ಅದು. ಹಲ್ಲೆಲೂಯಾ. ಸೊ ಅದಕ್ಕೆ ವಿರೋಧವಾಗಿ ಯಾರು ನಿಂತ್ಕೊಳ್ತಾ ಇದ್ದಾರೆ, ಶಾಡ್ರಾಕ್ ಮೇಷಕ್ ಅಬೇದ್ನೆಗೋ. ಅವನು ಎಲ್ಲರೂ ಅದಕ್ಕೆ ಅಡ್ಡ ಬೀಳಬೇಕು ಅನ್ನೋದಕ್ಕೆ ಕಾರಣ ಏನಂದರೆ, ನನಗೆ ಎಲ್ಲರೂ ಏನಾಗಬೇಕು, ಅಡ್ಡ ಬೀಳಬೇಕು. ಹಲ್ಲೆಲೂಯಾ. ಓಕೆ, ಇಷ್ಟು ಮುಖ್ಯವಾದಂಥ ಒಂದು ವಿಷಯ. ಆದರೆ ನಾವು ವಿಶ್ವಾಸದ ಕುರಿತಾಗಿ ಇಷ್ಟು ನಾವು ನೋಡ್ತಾ ಇದ್ದೀವಿ ಅಂದರೆ, ಮುಖ್ಯವಾಗಿ ನಾವು ನೋಡ್ತಾ ಇರೋದೇನೆಂದರೆ, ನಾನು ಆ ವಾಕ್ಯವನ್ನು ದೇವರ ಹತ್ರಿಂದ ಪಡ್ಕೊಂಡು ಗ್ಯಾರಂಟಿಯಾಗಿ ಮಾಡ್ತಾರೆ ಅಂತ ಇದ್ದೀನ, ಅಥವಾ ನಾನು ಯೋಚನೆ ಮಾಡಿಕೊಂಡು ಗ್ಯಾರಂಟಿಯಾಗಿ ಮಾಡ್ತಾರೆ ಅಂತ ಇದ್ದೀನ. ಹಲ್ಲೆಲೂಯಾ. ನೋಡಿ, ಇವಾಗ ಕಷ್ಟಗಳನ್ನೋದು ಎಲ್ಲರಿಗೂ ಬರುವಂಥ ವಿಷಯ. ಹೆಲ್ತ್ ಪ್ರಾಬ್ಲಮ್ ಅನ್ನೋದು ಇವಾಗ ಈ ಕಾಲದಲ್ಲಂತೂ ಎಲ್ರಿಗೂ ಏನಾಗ್ತಾಯಿದೆ, ಬರ್ತಾ ಇದೆ. ಹಲ್ಲೆಲೂಯಾ. ಎಲ್ಲರಿಗೂ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಇದೆ. ಸೊ ಇಂಥ ಒಂದು ಸಿಚುವೇಷನಲ್ಲಿ ಇರಬೇಕಾದ್ರೆ, ಅಥವಾ ನೀವು ಹಣಕಾಸಿನ ಪ್ರಶ್ನೆ ಎಲ್ರಿಗೂ ಬರ್ತಾ ಇದೆ ಈ ಕಾಲದಲ್ಲಿ. ಯಾಕಂದರೆ ಏನಿದೆ, ಒಂಥರ ಇದೆ. 3ನೇ ಏನು ಹೇಳ್ತಾ ಇದ್ದಾರೆ, ಯುದ್ಧ, ಪ್ರಪಂಚದ ಯುದ್ಧ ಬರ್ಬೋದು, ಇರಾನ್ ಇರಾಕ್ ಈ ಪ್ರಾಬ್ಲಮ್ ಇದೆ, ಏನೇನೋ ನಡೀತಾ ಇದೆ, ಎಲ್ಲ ನಮಗೆ ಗೊತ್ತಿರುವಂಥ ಒಂದು ವಿಷಯ.
LPG ಸಿಲಿಂಡರ್ ಖಾಲಿ ಆಗಿಬಿಡ್ಬೋದು ಅಂತಾರೆ, ಪೆಟ್ರೋಲ್ ಏನಾಗುತ್ತೆ ಸಿಗಲ್ಲ ಅಂತ. ಸೊ ಇಷ್ಟು ವಿಷಯಗಳು ನಡೀತಾ ಇರಬೇಕಾದ್ರೆ ಕಷ್ಟಗಳು ಅನ್ನೋದು ಮನುಷ್ಯರಿಗೆ ಯಾವ ರೀತಿ ಬರುತ್ತೋ ಕ್ರಿಸ್ತರಿಗೂ ಏನಾಗುತ್ತೆ, ನಮಗೂ ಸಹ ಕಷ್ಟಗಳು ಬಂದೇ ಬರುತ್ತೆ. ಆದರೆ ದೇವರು ಇದ್ರ ಮೂಲಕ ನಮಗೆ ಬೇಸಿಕಾಗಿ ಕೊಡುವಂಥ ವಾಗ್ದಾನ ಏನು? ಮತ್ತೆಯೂ 6ನೇ ಅಧ್ಯಾಯ, ದೇವರು ಒಂದು ಗಿಡ ಪಕ್ಷಿಗಳಿಗೆ ಅದಕ್ಕೆ ಪೋಷಣೆ ಮಾಡುವಂಥ ದೇವರು ನಿಮಗೂ ಸಹ ಏನು ಮಾಡ್ತಾರೆ, ಪೋಷಣೆ ಮಾಡ್ತಾರೆ. ಆದರೆ ನಾವು ಸ್ಪೆಸಿಫಿಕ್ ಆಗಿ ನಮಗೆ ಬೇಕಾಗಿರುವಂಥ ಆಸೆಗಳು, ನಮಗೆ ಬೇಕಾಗಿರುವಂಥ ವಿಷಯಗಳನ್ನು ದೇವರ ಹತ್ರ ಕೇಳುವಾಗ ಅಬ್ರಹಾಮನು ಸಹ ಕೇಳ್ತಾರೆ ಏನಂತ, ದೇವರೇ ನನಗೊಂದು ಸಂತಾನ ಬೇಕು, ಸ್ವಂತವಾದ ಒಂದು ಸಂತಾನ ಬೇಕು. ಯಾಕಂದರೆ ಇಷ್ಟೆಲ್ಲ ಸಂಪಾದನೆ ಮಾಡಿ ಯಾರಿಗೆ ಕೊಟ್ಟು ಹೋಗಲಿ ಅಂತ ಕೇಳ್ತಾರೆ. ದೇವರೇ ನೀವೆಲ್ಲ ವಾಗ್ದಾನ ಕೊಡ್ತಾರೆ ಸಂತೋಷ, ಆದರೆ ನಿಮ್ಮ ವಾಗ್ದಾನ ಆಶೀರ್ವಾದ ಇಟ್ಕೊಂಡು ನಾನೇನು ಮಾಡೋಕ್ಕಾಗಲ್ಲ, ನಾನು ಸತ್ತೋದ್ರೆ ಎಲ್ಲ ಯಾರೋ ಅನುಭವಿಸ್ತಾರೆ ಅಂತ. ಆದರೆ ಆ ಜಾಗದಲ್ಲಿ ದೇವರು ಏನು ಮಾಡ್ತಾ ಇದ್ದಾರೆ, ಅವನನ್ನು ತಿರುಗಿ ಅಬ್ರಹಾಮನೇ ಓಡಿ ಹೋಗಬೇಕು ಅಂತ ನೆನೆಸ್ಕೊಂಡ್ರೆ. ಯಾಕಂದರೆ ಅಬ್ರಹಾಮ್ ಏನಂತ ಹೇಳ್ತಾರೆ, ಇಷ್ಮೇಲ್ನೇ ನನ್ನ ಸಂತತಿಯಾಗಿ ಇಟ್ಕೊಳ್ಳಿ ಅಂತ ಅಬ್ರಹಾಮನೇ ಹೇಳ್ತಾರೆ. ಯಾಕೆ ಅಷ್ಟು ಕಾಲ ವೆಯ್ಟ್ ಮಾಡಿದ ಮೇಲೆ ಇನ್ನು ಮೇಲೆ ಏನು ದೇವರೇ ಕಷ್ಟ, ಇಷ್ಮೇಲ್ ಇದ್ದಾನೆ ಅವನಿಗೆ ಎಲ್ಲವನ್ನು. ದೇವರು ಹಠ ಹಿಡ್ದು ಏನಂತ ಹೇಳ್ತಾರೆ, ಇಲ್ಲ ನಾನು ಸಾರಾಳ ಮೂಲಕನೇ ನಾನು ಏನು ಮಾಡ್ತೀನಿ, ನಿನಗೆ ಒಂದು ಸಂತತಿಯನ್ನು ಕೊಡ್ತೀನಿ. ಅಲ್ಲೆಲ್ಲೂಯ. ಸೊ ನಾವು ಮುಖ್ಯವಾಗಿ ಅರ್ಥ ಮಾಡ್ಕೊಬೇಕು ಏನಂದರೆ, ನಾನು ಕೇಳಿದ್ರೂ ಕೇಳದೆ ಬಿಟ್ಟರು ದೇವರ ಒಂದು ಆಲೋಚನೆ, ಒಂದು ಚಿತ್ತ ಆ ವಿಷಯದಲ್ಲಿ ಇದ್ದರೆ ಆ ಒಂದು ವಿಷಯಕ್ಕೆ ತಡೆಯಾಗಿ ಬಂದ ಯಾವುದೇ ಒಂದು ವಿಷಯ ದೇವರು ಏನು ಮಾಡ್ತಾರೆ, ಬಿಡುವುದಿಲ್ಲ. ಆ ವಿಶ್ವ ನೆರವೇರುವುದಕ್ಕೆ ದೇವರು ಬಿಡುವುದೇ ಇಲ್ಲ. ಅಲ್ಲೆಲ್ಲೂಯ. ಕೆಲವು ವಿಷಯಗಳು ನಾವು ಸ್ವಂತವಾಗಿ ಮನುಷ್ಯರಾಗಿ ಮಾಡಬೇಕಾಗತ್ತೆ. ನಿಮ್ಗೆ ಶುಗರ್ ಪ್ರಾಬ್ಲಮ್ ಅಂದರೆ ಏನು ಮಾಡಬೇಕು, ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಲೇಬೇಕು. ಇಲ್ಲ ನಾನು ದೇವರ ಮಗ, ನಾನೇನು ಮಾಡಲ್ಲ, ನಾನು ಡಾಕ್ಟ್ರ್ ಹತ್ರ ಹೋಗಲ್ಲ, ಅದು ಮೂರ್ಖತನ ಅನ್ನೋದಕ್ಕೆ ಕಾರಣ ಏನಂದರೆ, ದೇವರು ವಾಗ್ದಾನ ಕೊಡದೆ ಹೊರತು ನಾನು ದೇವರಿಗೆ ಕಾದಿರುವುದು ವ್ಯರ್ಥ. ಅಲ್ಲೆಲ್ಲೂಯ. ದೇವರೇ ವಾಗ್ದಾನ ಕೊಡದೆ ಹೊರತು ದೇವರಿಗೋಸ್ಕರ ನೀವು ಕಾದಿರುವುದು ವ್ಯರ್ಥ, ಮೂರ್ಖತನ. ಅಲ್ಲೆಲ್ಲೂಯ. ನಾವು ಮೂರ್ಖತನದಲ್ಲಿ ನಾವು ನಡ್ಕೊಬಾರ್ದು. ವಿಶ್ವಾಸ ಅನ್ನೋದು ಬ್ಲೈಂಡ್ ಆಗಿಡುವ ಅಂದರೆ ನಾವೇನು ದೇವ್ರ ಮೇಲೆ ನೀವು ನಂಬಿಕೆ ಇಡ್ಬೋದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಆ ನಂಬಿಕೆ ದೇವರೇ ನಿಮ್ಗೆ ಇಡು ಅಂತ ಹೇಳಿದ್ರೆ ಆ ಜಾಗದಲ್ಲಿ ಅನ್ನೋದು ಸಹ ಮುಖ್ಯ. ತುಂಬ ಆಲೋಚನೆ ಮಾಡಿ ಯೋಚನೆ ಮಾಡಿ ವಿಶ್ವಾಸ ನೀಡಬೇಕು. ಅಲ್ಲೆಲ್ಲೂಯ. ದೇವರು ನೀವೆಲ್ಲ ವಿಷಯದ ಎಲ್ಲರ ಎದೆ ನಿಂತ್ಕೊಳ್ಳೋಣ. ದೇವರು ನೀವೆಲ್ಲ ವಿಷಯದಲ್ಲೂ ನಂಬಬೇಕು. ಅಲ್ಲೆಲ್ಲೂಯ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ದೇವರು ನಿಮ್ಮನ್ನು ಲೋಕದ ರೀತಿಯಲ್ಲೇ ನಿಮಗೆ ಉಪಯೋಗ ಅಂದರೆ ನಿಮಗೆ ಸಹಾಯ ಮಾಡಬೇಕು ಅಂತ ಇಟ್ಟರು ಅದೂ ಸಹ ದೇವರ ಕೃಪೆ. ಅಲ್ಲೆಲ್ಲೂಯ. ದೇವರು ನೋಡಿ ಇಸ್ರೇಲ್ ಜನರನ್ನು ಯಾವ ರೀತಿ ಪೋಷಿಸ್ತಾರೆ, ಅನುದಿನವೂ ಮನ್ನಾ ಕೊಟ್ಟು ಪೋಷಿಸ್ತಾರೆ. ಇಲ್ಲಿಂದ ಪರಲೋಕದಿಂದ ಅತಿಶಯವಾಗಿ ಏನಾಗುತ್ತೆ, ಅವ್ರಿಗೆ ಊಟ ಬಂದು ಸೇರುತ್ತೆ. ಆದರೆ ದೇವರು ಒಂದು ಕಾಲ ಆದ ಮೇಲೆ ಇವರು ಕಾನಾನ್ ದೇಶ ಹೋಗಿ ಸೇರಿದ ಮೇಲೆ ಇವರೇ ಏನು ಮಾಡಬೇಕಾಗಿತ್ತು, ಕಷ್ಟಪಟ್ಟು ಬಿತ್ತನೆ ಮಾಡಿ ಇವರು ಕೊಯ್ದು ತಿನ್ನಬೇಕಾಗಿತ್ತು. ಅಲ್ಲೆಲ್ಲೂಯ. ಅದಕ್ಕೆ ಅರ್ಥ ಏನಂದರೆ, ದೇವರು ಯಾವಾಗಲೂ ಅತಿಶಯವಾಗಿ ಮಾತ್ರ ನಡೆಸಬೇಕನ್ನೋದು ಇಲ್ಲ. ದೇವರು ನಿಮ್ಮನ್ನು ಮನುಷ್ಯರ ರೀತಿಯಲ್ಲಿ ಲೋಕದ ಒಂದು ಕಣ್ಣೋಟದಲ್ಲಿ ನಡೆಸಿದ್ರೂ ದೇವರು ಏನು ಮಾಡ್ತಾರೆ, ಅವರ ಕೃಪೆಯಿಂದ ಅವರ ಜ್ಞಾನವನ್ನು ಕೊಟ್ಟು ನಮ್ಮನ್ನು ನಡೆಸ್ತಾರೆ. ಅಲ್ಲೆಲ್ಲೂಯ. ಎಲ್ಲನೂ ಅತಿಶಯವಾಗಿರಬೇಕು ಅಂತ ನೆಸೆಸಿಟಿ ಇಲ್ಲ. ನೀವೇನು ಮಾಡಿ ಅಂದರೆ ಇಬ್ರಿಯರು 12ನೇ ಅಧ್ಯಾಯ 1, 2, 3 ಮಾತ್ರ ಓದಿ ಸಾಕು. ಇಬ್ರಿಯರು 12ನೇ ಅಧ್ಯಾಯ ವಚನ 1, 2, 3. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘೋಪದಪದೆಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವರು ಪೂರೈಸುವವರು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು. ಅಲ್ಲೆಲ್ಲೂಯ. ಇದು ಮುಖ್ಯ. ನಂಬಿಕೆಯನ್ನು ಹುಟ್ಟಿಸುವ ಪೂರೈಸುವವರು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆಮೆನ್. ಅಲ್ಲೆಲ್ಲೂಯ. ಅಂದ್ರೆ ನಿಮ್ಮ ಒಂದು ವಿಶ್ವಾಸವನ್ನು ಯಾರು ಸ್ಟಾರ್ಟ್ ಮಾಡಬೇಕು, ದೇವರು. ಯೇಸು ಕ್ರಿಸ್ತು. ಏನು ಇಲ್ಲಿ ನೋಡಿ, 2ನೇ ವಾಕ್ಯ ಇನ್ನೊಂದ್ಸತಿ ಓದಿ, ಅದು ಮೇನ್ ವಾಕ್ಯ. ನಂಬಿಕೆಯನ್ನು ಹುಟ್ಟಿಸುವವರು ಪೂರೈಸುವವರು ಆಗಿರುವ, ವಿಶ್ವಾಸವನ್ನು ಹುಟ್ಟಿಸುವವರು ಪೂರೈಸುವವರು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಿಮ್ಮ ಓಟವನ್ನು ನೋಡಿ. ಅಲ್ಲೆಲ್ಲೂಯ. ನಿಮ್ಮ ನಂಬಿಕೆಯನ್ನು ಹುಟ್ಟಿಸುವವರು ಯಾರಾಗಿರಬೇಕು, ಯೇಸು. ಅದಕ್ಕೆ ಅರ್ಥ ಏನಂದ್ರೆ, ಯೇಸುವೇ ನಿಮ್ಮನ್ನು ನೋಡಿ ವಾಕ್ಯ ಕೊಡುವವರೆಗೂ ಆ ನಂಬಿಕೆ ಹುಟ್ಟುವುದಕ್ಕೆ ಸಾಧ್ಯನೇ ಇಲ್ಲ. ನೀವು ಬರೀ ಮಾಂಸದಲ್ಲಿ ಏನು ಮಾಡ್ತೀರಿ, ನಂಬಿಕೆಯನ್ನು ಇಡ್ತಾ ಇದ್ದೀರಾ, ಆ ನಂಬಿಕೆ ಒಡೆದೋಗುತ್ತೆ.
ಆ ನಂಬಿಕೆ ಒಡೆದು ಹೋಗುವಾಗ ನೀವೂ ಸಹ ದೇವ್ರ ಮೇಲೆ ಇಟ್ಟಿರುವಂಥ ನಂಬಿಕೆ ಎಲ್ಲವನ್ನ ಏನು ಮಾಡಿಬಿಡ್ತಾರೆ, ಬಿಟ್ಬಿಟ್ಟು ಅಯ್ಯೋ ದೇವರಿಂದ ಆಗಲ್ಲ, ನಾನು ಮಾಂಸದಲ್ಲೇ ಎಲ್ಲ ಎಷ್ಟೋ ಜನ ದೇವರನ್ನು ಬಿಟ್ಟು ದೂರ ಹೋಗ್ತಾರೆ. ಎಷ್ಟೋ ಜನ ಏನಂತ ದೂರ ಹೋಗ್ತಾರೆ, ದೇವ್ರು ನನಗೆ ಅತಿಶಯ ಮಾಡಿಲ್ಲ, ದೇವ್ರು ನಾನು ಕೇಳಿದ್ದು ಮಾಡಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ ಅಂತ. ಅದೆಲ್ಲ ನಡೆಯೋದಕ್ಕೆ ಕಾರಣ ಆ ನಂಬಿಕೆ ಯೇಸುವಿನಿಂದ ಹುಟ್ಟಿರುವಂಥ ವಿಷಯನೇ ಅಲ್ಲ. ಯಾಕಂದರೆ ಯೋನ 1ನೇ ಅಧ್ಯಾಯದಲ್ಲಿ ಏನು ಹೇಳ್ತೆ, ಯೇಸು ಏನಾಗಿದ್ದರಂತೆ, ವಾಕ್ಯವಾಗಿದ್ದರು, ವಾಕ್ಯವು ದೇವ ಬಳಿ. ಸೊ ವಾಕ್ಯವನ್ನು ಯೇಸುವನ್ನು ನೀವು ಸಪ್ರೇಟ್ ಮಾಡಿ ನೋಡೋದಕ್ಕಾಗೋದೇ ಇಲ್ಲ. ಅಲ್ಲೆಲೂಯ. ಸೊ ವಾಕ್ಯದಿಂದ ಶುರುವಾಗಿರುವಂಥ ವಿಶ್ವಾಸನೇ ಅದನ್ನು ಯಾರು ಪೂರೈಸ್ತಾರೆ, ಆ ವಾಕ್ಯವೇ ಏನಾಗುತ್ತಂತೆ ಅದನ್ನು ಅಂದರೆ ಯೇಸುವೇ ಅದನ್ನು ಪೂರೈಸ್ತಾರೆ. ಅಲ್ಲೆಲೂಯ. ಸೊ ನಮ್ಮನ್ನು ನಾವು ಪ್ರಶ್ನೆ ಕೇಳಬೇಕು, ಯೇಸುವಿಂದ ಇದು ಸ್ಟಾರ್ಟ್ ಆಯಿತಾ, ವಾಕ್ಯದಿಂದ ಈ ವಿಶ್ವಾಸ ಸ್ಟಾರ್ಟ್ ಆಯಿತಾ, ಅಥವಾ ನನ್ನ ಪ್ರಾರ್ಥನೆಯಿಂದ ಸ್ಟಾರ್ಟ್ ಆಯಿತಾ? ನನ್ನ ಪ್ರಾರ್ಥನೆಯಿಂದ ಶುರುವಾಗುವಂಥ ಯಾವುದೇ ವಿಷಯ ಎಂಡ್ ಆಗಲ್ಲ, ಅಂದರೆ ದೇವರು ಅದನ್ನು ಶುರು ಮಾಡಬೇಕು. ಅಲ್ಲೆಲೂಯ. ಓಕೆ, ಪ್ರಾರ್ಥಿಸೋಣ. ಯೇಸುವೆ, ನಿಮಗೆ ಸ್ತೋತ್ರ. ನೀವು ಒಳ್ಳೆಯವರು ನಮ್ಮ ಕೃಪಿಸಿದ ಕಾಲವಿದೆ, ಇದನ್ನು ನೋಡಿ ಕೃಪೆನ ಆಶೀರ್ವಾದ ಕೊಟ್ಟಲ್ಲ, ಅದಕ್ಕಾಗಿ ಸ್ತೋತ್ರ. ಹೌದಪ್ಪ, ಈ ಒಂದು ಒಳ್ಳೆಯ ದಿನದಲ್ಲಿ ಈ ಒಂದು ವಾಕ್ಯ ನಮಗೆ ಕೊಟ್ಟಿದ್ದಾರೆ, ಅದಕ್ಕಾಗಿ ಸ್ತೋತ್ರ. ವಿಶ್ವಾಸವನ್ನು ಸರಿಯಾದ ರೀತಿಯಲ್ಲಿ ಇನ್ನೂ ನಾವು ಹೆಚ್ಚಾಗಿ ಅರ್ಥ ಮಾಡ್ಕೊಬೇಕು. ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನೀವು ಸಹಾಯ ಮಾಡಿ. ಪವಿತ್ರ ಆತ್ಮರ ಪ್ರಸನ್ನತೆ ನಮ್ಮೆಲ್ಲರನ್ನೂ ಆರಂಭದಿಂದ ಕೊನೆಯವರೆಗೂ ನಡೆಸೋದಕ್ಕಾಗಿ ಸ್ತೋತ್ರ. ವಿಶ್ವಾಸವನ್ನು ಆರಂಭ ಮಾಡುವಂಥ ದೇವರು ಯೇಸು ಕ್ರಿಸ್ತವಾದ ನೀವು ನಿಮ್ಮ ವಾಕ್ಯದ ಮೂಲಕ ವಿಶ್ವಾಸವನ್ನು ಆರಂಭಿಸಿ ನೀವು ಪೂರೈಸಿಕೊಡಿ. ಹೌದಪ್ಪ, ನಿಮ್ಮ ವಾಕ್ಯ ನಮ್ಮೆಲ್ಲರನ್ನು ನಡೆಸಲಿ. ಎಲ್ಲವನ್ನು ಯೇಸು ಕ್ರಿಸ್ತ ನಾಮದಲ್ಲಿ ನಾವು ಬೇಡಿರ್ತೀವಿ. ಹೌದಪ್ಪ, ನಮ್ಮ ಪ್ರಾರ್ಥನೆಗೆ ಎಲ್ಲವೂ ನಿಮ್ಮ ಹತ್ರ ಕೇಳ್ತಾ ಇದ್ದೀವಿ. ತಂದೆ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮ ಅನ್ಯೋನ್ಯತೆ ಐಕ್ಯತೆ ನಮ್ಮೆಲ್ಲರ ಜೊತೆಯಲ್ಲೂ ನೀವೇ ಹೇಳ್ತೀರಲ್ಲ ನಿಮ್ಮ ವಾಕ್ಯದಲ್ಲಿ, ಯುವಾನಲ್ಲಿ ನಾವು ದೇವರ ಬಳಿಯಲ್ಲಿ ಏನನ್ನು ಕೇಳಿದ್ರು ಯೇಸು ಕ್ರಿಸ್ತ ನಾಮದ ಅವರ ಮೂಲಕ ನಾವು ಬಂದು ಕೇಳುವಾಗ ನೆರವೇರಿಸ್ತೀವಂತ ನಿಮ್ಮ ನಾಮದಲ್ಲಿ ಎಲ್ಲವನ್ನೂ ಕೇಳುತ್ತೀವಿ. ನಿಮ್ಮ ಪ್ರಸನ್ನತೆ ಬರುವಂಥ ವಾರದಲ್ಲಿ ನಮ್ಮೆಲ್ಲರೂ ನಡೆಸಲಿ. ಯೇಸುವಿನ ನಾಮದಲ್ಲಿ ಬೇಡಂದೇವೆ ತಂದೆ, ಆಮೇನ್.